ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಈಶ್ವರೋ ಗುರುರಾಜ್ಞೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಸಾಗರಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮಾನಂ ಚೇತ್ ವಿಜಾನೀಯಾತ್ ಅಯಂ ಅಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಂ ಮನುಸಂಜ್ವರೇ. ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃವರ್ಗವೇ, ಶ್ರೀ ವಿದ್ಯಾರಣ್ಯ ಮುನಿ ಪ್ರಣೀತ ಪಂಚದಶಿ ಸಪ್ತಮೋಧ್ಯಾಯ ತಪ್ತಿದೀಪ ಪ್ರಕರಣ. ಈ ಪ್ರಕರಣದಲ್ಲಿ ಯಾರು ತಾನು ಆತ್ಮ, ತಾನು ಜೀವನಲ್ಲ, ತಾನು ಆತ್ಮ ಅಂತ ತಿಳಿತಾನೆ, ತಿಳಿದ್ಮೇಲೆ ಅವನು ಮತ್ತೆ ಯಾವುದೇ ಕಾಮವನ್ನ ಬಯಸಿ ದೇಹ ದಂಡನೆ ಮಾಡುವಂತಹ ಅನಿವಾರ್ಯತೆ ಇಲ್ಲ ಎನ್ನುವಂತಹ ಒಂದು ಉಪೋದ್ಘಾತ ವಾಕ್ಯವನ್ನು ಹಿಡಿದು ಮಹಾವಾಕ್ಯವನ್ನ ನಿರ್ಧರಿಸಿದ ಮೇಲೆ ಬೌದ್ಧಿಕವಾಗಿ ತತ್ವ ಅರ್ಥವಾದರೂ ಅದು ಅನುಭವದಲ್ಲಿ ಸ್ಥಿರವಾಗ್ಲಿಕ್ಕೋಸ್ಕರ ಸಲುವಾಗಿ ಆ ಮನೋಮಯ ಪ್ರಪಂಚದಲ್ಲಿರ್ತಕ್ಕಂತಹ ವಿಪರೀತ ಭಾವನೆಯನ್ನ ಹೋಗಲಾಡಿಸಕ್ಕೋಸ್ಕರ ಸಲುವಾಗಿ ದೀರ್ಘವಾಗಿ ಇದರ ಡಿಟೇಲ್ ವಿವರಣೆ ಈಗ ಕಳೆದ 2-3 ಉಪನ್ಯಾಸಗಳಿಂದ ನೋಡ್ತಾ ಬಂದಿದ್ದೀವಿ. ಪ್ರೀವಿಯಸ್ ಉಪನ್ಯಾಸದಲ್ಲಿ ಸಾಧಕನಾಗಿರ್ತಕ್ಕಂಥವನು ಬ್ರಹ್ಮಾಭ್ಯಾಸವನ್ನ ಮಾಡಲಿಕ್ಕೆ ಏನ್ ಬೇಕು ಅಂತಕ್ಕಂಥದ್ದನ್ನ ಹೇಳಿದ್ರು. ತದನಂತರ ಬ್ರಹ್ಮಾಭ್ಯಾಸದಲ್ಲಿ ನಿಶ್ಚಯವಾಗಿರ್ತಕ್ಕಂತಹ ತಾನು ಬ್ರಹ್ಮಸ್ವರೂಪನೇ ಎನ್ನುವಂತಹ ಸ್ಮೃತಿ ವಿಸ್ಮೃತಿ ಆಗದಂತೆ ಇರುವಂತಹ ಜ್ಞಾನಿಯ ಲಕ್ಷಣವನ್ನ ತಿಳಿಸಿ, ಅನೇಕ ರಾಜರು, ಅನೇಕ ಮಹನೀಯರು, ಅನೇಕ ಮಹಾತ್ಮರು ಈ ಭಾರತ ಭೂಮಿಯಲ್ಲಿ ನಮಗೆ ಆದರ್ಶವಾಗಿ ಸಿಗುತ್ತಾರೆ. ಅಂತಹ ವ್ಯಕ್ತಿಗಳು, ಅಂತಹ ಮಹಾತ್ಮರು ಏನು ತಮ್ಮ ಜೀವನವನ್ನ ಅವರು ಈ ಭೂಮಿಯ ಮೇಲೆ ಒಂದು ಸ್ಮೃತಿಯಾಗಿ ಬಿಟ್ಟಿದ್ದಾರೆ, ಅದನ್ನ ಅನುಸರಿಸುವಂತಹದ್ದು ಕೂಡ ಅದು ಜ್ಞಾನ ಇದ್ದಾಗ ಮಾತ್ರ ಅದು ಅನುಸರಿಸ್ಲಿಕ್ಕೆ ಬರುತ್ತೆ. ಜ್ಞಾನ ಇಲ್ಲದೆ ಇದ್ದಾಗ ಅದು ಕೂಡ ಸಂಶಯವಾಗಿ ನೋಡುವಂತಹ ಒಂದು ಇನ್ನೊಂದು ರೀತಿಯಾಗಿರ್ತಕ್ಕಂಥ ವಿಪರೀತ ಭಾವನೆ ಬರುವಂತದ್ದು ಸಾಧ್ಯತೆ ಇದೆ. ಇಂತಹ ಪ್ರಸಂಗವನ್ನ ತೆಗೆದುಕೊಂಡು ಈಗ ಇಲ್ಲಿಂದ ಬಹಳ ರೋಚಕವಾಗಿರ್ತಕ್ಕಂತಹ ಸಂಗತಿ, ಈಗ
ಜ್ಞಾನಿಯಾಗಿರ್ತಕ್ಕಂಥವನು ಏನ್ ಮಾಡಿದರೂ ಕೂಡ ಅವನು ಯಾವುದೇ ರೀತಿಯಾಗಿ ತತ್ವದಿಂದ ವಿಮುಖನಾಗದೆ ತತ್ವದಲ್ಲಿ ಸಂಪೂರ್ಣವಾಗಿ ಸ್ಥಿತನಾಗಿರ್ತಾನೆ ಅನ್ನುವಂತಹದ್ದು ಸ್ಟೇಟ್ಮೆಂಟ್ ಅನ್ನು ಕೊಟ್ರು. ಸೊ ಈ ಸ್ಟೇಟ್ಮೆಂಟ್ ಅನ್ನು ತಗೊಂಡು ಪೂರ್ವ ಪಕ್ಷಿ ಈಗ ಅವನು ಮತ್ತೊಂದು ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಯನ್ನ ಅವನು ತೆಗಿತಾನೆ. ಏನ್ ಪ್ರಶ್ನೆ ಅಂತಂದ್ರೆ, ಸೊ ಯಾರು ಜ್ಞಾನಿಗಳಂತ ಹೇಳ್ತಾರೆ, ಜ್ಞಾನಿಗಳಾಗಿರ್ತಕ್ಕಂಥವ್ರು ಈ ರಾಜ್ಯ ಪರಿಪಾಲನೆ ಮಾಡೋದಿರ್ಬೋದು ಅಥವಾ ಈ ತತ್ವ ಬೋಧಿಸೋದಿರ್ಬೋದು, ಸಮಾಜಕ್ಕೋಸ್ಕರ ಸಲುವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನ ನಾವೆಲ್ಲ ನೋಡ್ತೀವಿ. ಆದ್ರೆ ಸಮಾಜ ಅವರ ಪಾಲಿಗೆ ಅದು ಮಿಥ್ಯ ಅಂತ ಗೊತ್ತಾದ ಮೇಲೆ, ಸೊ ಮಿಥ್ಯ ಅಂತ ಗೊತ್ತಾದ್ಮೇಲೆ ಅದರಲ್ಲಿ ಹೇಗೆ ಅವರು ರಾಜ್ಯಪಾಲನೆ ಮಾಡ್ತಕ್ಕಂಥದ್ದಿರ್ಲಿ ಅಥವಾ ತತ್ವ ಪ್ರಚಾರ ಮಾಡ್ತಕ್ಕಂಥದ್ದಿರ್ಲಿ ಇಲ್ಲ ಜೀವನ ಮಾಡಿರ್ತಕ್ಕಂಥದ್ದಿರ್ಲಿ, ಇದೆಲ್ಲ ಹೇಗ್ ಸಾಧ್ಯ ಅನ್ನುವಂತಹ ಒಂದು ಪ್ರಶ್ನೆ ಬರ್ತದಿಲ್ಲಿ. ಅಂದ್ರೆ ತುಂಬಾ ಜನಕ್ಕೆ ಅರ್ಥ ಆಗಿರ್ತಕ್ಕಂಥದ್ದು ಏನಂತಂದ್ರೆ, ಯಾವಾಗ ಅವನಿಗೆ ಆತ್ಮಜ್ಞಾನವಾಗುತ್ತೆ ಅವಾಗ ಅವನು ಸೊ ಈ ದೇಹದಿಂದ ಹೊರಟೋಗ್ಬಿಡ್ತಾನೆ ಅಂತಕ್ಕಂಥದ್ದು ಕೂಡ ಕೆಲವೊಂದು ಭಾವನೆ ಅದ. ಇನ್ನು ಕೆಲವೊಬ್ಬರಿಗೆ ಭಾವನೆ ಏನಂತಂದ್ರೆ, ಯಾವಾಗ ಅವನಿಗೆ ಆತ್ಮಜ್ಞಾನವಾಗತ್ತ ಅವಾಗ ಎಲ್ಲವೂ ಬ್ರಹ್ಮ ಅಂತ ಆಗತ್ತ. ಬ್ರಹ್ಮ ಅಂತ ಹೇಳಿದಾಗ ಅವಾಗ ಏನೆಲ್ಲ ನೋಡ್ತಾನೋ ಅದೆಲ್ಲವೂ ಕೂಡ ಬ್ರಹ್ಮಮಯವಾಗಿ ಕಾಣುತ್ತೆ. ಬ್ರಹ್ಮಮಯವಾಗಿ ಕಂಡ ಮೇಲೆ ಅದನ್ನ ಏನು ಪ್ರವರ್ತಿಸ್ತಾನೆ ಅನ್ನುವಂಥದ್ದು ಕೂಡ ಅನುಭವ ಇಲ್ಲದೆ ಇರುವಾಗ ಕೂಡ ಪ್ರಶ್ನೆ ಬರ್ತಕ್ಕಂಥದ್ದು, ಇದೆಲ್ಲ ಸಂಶಯ ಬರ್ತಕ್ಕಂಥದ್ದು. ಜ್ಞಾನಿಗೆ ಬ್ರಹ್ಮಜ್ಞಾನಿ ಆಗಿರ್ತದೆ, ಅವನು ಬ್ರಹ್ಮದಲ್ಲಿ ಸ್ಥಿತನಾಗಿರ್ತಾನೆ. ಬಿಟ್ರೆ ಈ ಜಗತ್ತು ಹೇಗೆ ಆಸ್ ಇಟ್ ಈಸ್ ಹೆಂಗಿರ್ತದ ಹಂಗಿರ್ತದ, ಅದ್ರಲ್ಲೇನು ಮತ್ತೆ ಎಲ್ಲವೂ ಏನು ನಾಮರೂಪಗಳನ್ನೆಲ್ಲ ಕಳ್ಕೊಂಡು ಏಕಾಕಾರವಾಗಿ ತಾನೇ ತಾನಾಗಿ ಹಾಗೆ ಅರ್ಥ ಅಲ್ಲ. ಸೊ ಇಲ್ಲಿ ಗುಂಪಲ್ಲಿ ಇರ್ತಕ್ಕಂಥವ್ರಿಗೆ ನಿಮ್ಗೆ ಬರದೇ ಇರ್ತಕ್ಕಂಥ ಪ್ರಶ್ನೆ ಇರ್ಬೋದು. ಆದ್ರೆ ಸಾಮಾನ್ಯವಾಗಿ ನೀವು ಹೊರಗಡೆ ಯಾವ್ದಾರ ಚರ್ಚೆಗಳಲ್ಲಿ ಭಾಗವಹಿಸಿದ್ರೆ ಒಂದಿಷ್ಟು ರೀತಿಯಾಗಿ ಚಿಂತನೆ ಮಾಡ್ತಕ್ಕಂಥವ್ರು ಕೂಡ ಇದ್ದಾರೆ. ಸೊ ಅಂತಹ ಎಲ್ಲ ವಿಚಾರಗಳನ್ನ ತಗೊಂಡು ನಿಶ್ಚಯ ಮಾಡ್ತಕ್ಕಂಥದ್ದು, ವಿವರಣೆ ಕೊಡ್ತಕ್ಕಂಥದ್ದು ವಿದ್ಯಾರಣ್ಯ ಮುನಿಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸೊ ಯಾವಾಗ ಅವನು ಜ್ಞಾನಿ ಆಗ್ತಾನೆ ಅವನಿಗೆ ಜಗತ್ತು ಮಿಥ್ಯೆ ಆಗ್ತದ. ಜಗತ್ತು ಮಿಥ್ಯೆ ಆದಾಗ ಅವನು ಹೇಗೆ ಪ್ರವೃತ್ತಿ ಆಗ್ತಾನೆ ಅಂತಕ್ಕಂಥ ಪ್ರಶ್ನೆಯನ್ನ ಅವನು ಎತ್ತಿಕೊಂಡಿದ್ದಾನೆ. ಅದಕ್ಕೆ ವಿದ್ಯಾರಣ್ಯ ಮುನಿಗಳು 131 ನಲ್ಲಿ ಕೊಡ್ತಕ್ಕಂತಹ ಉತ್ತರ ಏನಂತಂದ್ರೆ, ಮಿಥ್ಯಾತ್ವ ವಾಸನಾಧಾರ್ಡ್ರೆ ಪ್ರಾರಬ್ಧಕ್ಷಯ ಕಾಂಕ್ಷಯ ಅಕ್ಲಿಶ್ಯಂತಹ ಪ್ರವರ್ತಂತೆ ಸ್ವಸ್ವಕರ್ಮಾನುಸಾರತಃ. ಸೊ ಇಲ್ಲಿ ವಿದ್ಯಾರಣ್ಯ ಮುನಿಗಳು ಅವನು ಕೇಳಿರ್ತಕ್ಕಂತಹ ಪ್ರಶ್ನೆಗೆ ಮಿಥ್ಯಾತ್ವ ವಾಸನಾ ಧಾರ್ಡ್ರೆ ಅಂತಂದ್ರೆ ಜಗತ್ತು ಮಿಥ್ಯೆ ಅನ್ನುವಂತಹದ್ದು ಅವ್ರಿಗೆ ಬುದ್ಧಿಯಲ್ಲಿ ಸಂಪೂರ್ಣವಾಗಿ ದೃಢವಾಗಿದೆ. ಮತ್ತೆ ದೃಢವಾಗಿ ಇದ್ದ ಮೇಲೆ ಅವನು ಈ ಜಗತ್ತಿನ ಜೊತೆಗೆ ಹೆಂಗ ಪ್ರವರ್ತಿಸ್ತಾನೆ ಅಂತಂದ್ರೆ, ತಾನು ಮಾಡಿರ್ತಕ್ಕಂತಹ ಏನು ಪೂರ್ವ ಕರ್ಮದ ಒಂದಿಷ್ಟು ಪ್ರಾರಬ್ಧ ಇರ್ತದೆ, ಆ ಪ್ರಾರಬ್ಧ ಕಾಂಕ್ಷೆ ಅಂತಂದ್ರೆ ಅದು ಕ್ಷಯ ಆಗ್ಲಿ ಎನ್ನುವಂತ ಆಕಾಂಕ್ಷೆಯಿಂದ ಅವರು ಜಗತ್ತಿನಲ್ಲಿ ಪ್ರವರ್ತಿಸ್ತಾನೆ. ಅಕ್ಲಿಶ್ಯಂತಹ ಪ್ರವರ್ತಂತೆ ಸ್ವಸ್ವಕರ್ಮಾನುಸಾರತಃ ಅಂದ್ರೆ ಆ ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ
ಆ ಪ್ರಾರಬ್ಧ ಕರ್ಮ ಕ್ಷಯವಾಗ್ಲಿಕ್ಕೋಸ್ಕರ ಸಲುವಾಗಿ ಅವರು ಎಲ್ಲರೂ ಹೇಗೆ ಮಾಡ್ತಾರೆ ಹಾಗೆ ತಮ್ಮ ಕಾರ್ಯವನ್ನ ಅಥವಾ ತಮ್ಮ ಕರ್ಮವನ್ನ ಮಾಡ್ತಾರೆ. ಇದು ಬಹಳ ಸಾಧಕರಾಗಿರ್ತಕ್ಕಂಥವ್ರಿಗೆ ಸ್ಟ್ರಾಂಗ್ ಆಗಿ ಕುತ್ಕೋಬೇಕಿದು. ನಮಗೆ ಸಾಮಾನ್ಯವಾಗಿ ಒಂದು ಆತ್ಮಜ್ಞಾನಿ ಅಂತಂದಗಳಿಗೆ ತುಂಬಾ ಟಾಪ್ ಅಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ತುಂಬಾ ಏನು ಸಾವಿರಾರು ಜನ ಲಕ್ಷಾನುಗಟ್ಲೆ ಅವ್ರ ಜೊತೆಗೆ ಅವ್ರ ಕಡೆಗೆ ಹೋಗ್ತಕ್ಕಂಥದ್ದು ಏನೇನು ಕೇಳಿರ್ತು ನಾವು. ಅದ ಹಾಗೆ ಇರೋದಿಲ್ಲ ವಾಸ್ತವಿಕವಾಗಿ ನೋಡಿದಾಗ. ಈಗ ನಮ್ಮ ಕಣ್ಮುಂದೆನೆ ನಾವಿಲ್ಲಿ ತಿರುವಣ್ಣಾಮಲೆ ಇದನ್ನಕ್ಕೆ ಅನೇಕ ಸಾರಿ ಎಕ್ಸಾಂಪಲ್ ಕೊಡ್ತೀನಿ, ಶ್ರೀ ಅರವಿಂದ್ ಅವ್ರದ್ದು ಎಕ್ಸಾಂಪಲ್ ಕೊಡ್ತೀನಿ, ಹಾಗೆ ಮತ್ತೆ ರಾಮಕೃಷ್ಣ ಪರಮಹಂಸರದ್ದು ಎಕ್ಸಾಂಪಲ್ ಕೊಡ್ತೀನಿ. ಹೀಗೆ ಯಾರಿಗೆ ಇದರಲ್ಲಿ ಆಕಾಂಕ್ಷೆ ಇರ್ತದೆ ಅವ್ರಿಗೆ ಅಲ್ಲೊಬ್ರು ಮಹಾತ್ಮರಿದ್ರು ಅಂತ ಗೊತ್ತಾಗುತ್ತದೆ ಬಿಟ್ರೆ, ಇನ್ನು ಕೆಲವೊಬ್ಬರಿಗೆ ನಿಮಗೆ ಅಲ್ಲಿ ಪಕ್ಕದಲ್ಲಿದ್ರು ಕೂಡ ಗೊತ್ತಾಗೋದಿಲ್ಲ. ಅವ್ರಿಗೆ ಗೊತ್ತಾಗಬೇಕಂತ ರೂಲನು ಇಲ್ಲ. ನಾವು ಒಂದ್ಸಲ ಅಂದ್ರೆ ಸುಮಾರು ಸಲ ಹೋಗಿದ್ದೀವಿ. ಫಸ್ಟ್ ಒಂದ್ಸಲ ಹೋದಾಗ ಪಾಂಡಿಚೇರಿಗೆ ಹೋದಾಗ ಅಲ್ಲೊಬ್ರು ಬಿಸ್ನೆಸ್ ಮ್ಯಾನು ನಮ್ಮ ಯಶ್ವಾಸದ ಒಂದು ಕೆಲವೊಂದು ಕಾರಣಕ್ಕೋಸ್ಕರ ಹೋಗಿದ್ವಿ ನಾವು. ಅವ್ರ ಜೊತೆಗೆ ಹೆಂಗೆ ಮಾತಾಡ್ತಾ ಇರುವಾಗ ಇಲ್ಲಿ ಒಂದಿಷ್ಟು ಆಶ್ರಮ ಇದೆ, ಭೇಟಿ ಕೊಡ್ತೇವೆ ಅಂತ ಹೇಳಿದ್ವಿ ನಾವು. ಪಾಂಡಿಚೇರಿಯಲ್ಲಿ ಯಾವ ಅರವಿಂದ ಆಶ್ರಮದ ಅಂತ ಕೇಳ್ತಾ ಇದ್ದ ಅವನು. ಬಿಕಾಸ್ ಎಲ್ಲರಿಗೆ ಗೊತ್ತಿರ್ಬೇಕಂತ ಇಲ್ಲ. ಇದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ಬೇಕು. ಯಾರಿಗೆ ಅದರಲ್ಲಿ ಆಸಕ್ತಿ ಇರ್ತದೆ ಅವರು ಅವ್ರನ್ನ ಹುಡಿಕೊಂಡು ಹೋಗ್ತಾರೆ ಬಿಟ್ರೆ ಸಂಸಾರಿಗಳು ಯಾಕೆ ಹುಡಿಕೊಂಡು ಹೋಗ್ತಾರೆ? ಮತ್ತೆ ಹೀಗೆ ನೋಟಿಸಿಗೆ ಬರದಂತೆ ನಮಗೆ ಈಗ ಶ್ರೀರಾಮಕೃಷ್ಣ ಪರಮಹಂಸರಾಗಲಿ ಮತ್ತೆ ರಮಣ ಮಹರ್ಷಿಗಳಾಗ್ಲಿ ಇವ್ರು ಯಾವಾಗ ನೋಟಿಸಿಗೆ ಬಂದ್ರು ಅಂತಂದ್ರೆ ಸಮ್ ರೀಸನ್ ಇಂದ ನೋಟಿಸಿಗೆ ಬಂದ್ರು. ವಿವೇಕಾನಂದರು ಅವ್ರ ಶಿಷ್ಯರಾಗಿ ಬಂದ ಮೇಲೆ ಆಗ್ಲಿ, ಇಲ್ಲ ಭೈರವಿ ಬ್ರಾಹ್ಮಣಿ ಬಂದ ಮೇಲೆ ಆಗ್ಲಿ, ಹಾಗೆ ರಮಣ ಮಹರ್ಷಿಗಳ ಹತ್ರಕ್ಕ ಆ ಕಾವ್ಯಕಂಠ ಗಣಪತಿ ಮುನಿಗಳು ಬಂದಿದ್ದಕ್ಕೆ ಪ್ರಸಂಗ ಆಗ್ಲಿ, ಅದಾದ್ಮೇಲೆ ಅದು ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ರೆ ಪರಿಚಯ ಗೊತ್ತಾಗಿರ್ತಕ್ಕಂಥದ್ದು ಇಷ್ಟು ಜನಕ್ಕೆ. ಮತ್ತೆ ಇನ್ನೂ ಅನೇಕ ಜನ ಮಹಾತ್ಮರು ಹಾಗೆ ಅವರು ಕಾಣಿಸ್ಕೋಬೇಕಂತಾನೆ ಏನಿರೋದಿಲ್ಲ. ಯಾಕಂದ್ರೆ ಅದು ರೂಲ್ ಇಲ್ಲ. ಅದು ಇದು ಬಹಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ಬೇಕು. ಆತ್ಮಜ್ಞಾನಿ ಅಂತಂದಗಳಿಗೆ ಯಾವುದೋ ಒಂದು ದೊಡ್ಡ ಆಶ್ರಮ ಕಟ್ಟಿಕೊಂಡಿರೋದಾಗ್ಲಿ, ಸೊ ತುಂಬಾ ಪಾಪ್ಯುಲರ್ ಆಗಿರ್ಬೇಕಂತನಾಗ್ಲಿ, ಇದನ್ನ ಫಸ್ಟ್ ನಾವು ತಲೆಯಿಂದ ವಾಶ್ ಔಟ್ ಮಾಡ್ಬೇಕಿದ್ನ. ಯಾಕಂತಂದ್ರೆ ಇದು ಸೆಲ್ಫ್ ತನ್ನ ಆನಂದಕ್ಕೋಸ್ಕರವಾಗಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂತರ್ ಬೇಕಾದಷ್ಟು ಜನ ಇರ್ಬಹುದೇನೋ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ವಿದ್ಯಾರಣ್ಯ ಮನೆಗಳು ಬಹಳ ಕ್ಲೀನ್ ಆಗಿ ನಮಗೆ ನಿರ್ದೇಶನ ಮಾಡ್ತಾರೆ. ಅವನು ತತ್ವವನ್ನ ಸಂಪೂರ್ಣವಾಗಿ ದೃಢವಾಗಿ ಸ್ಥಿರಗೊಳಿಸಿದ್ದಾನೆ. ಆದ್ರೆ ಒಂದು ಜನ್ಮ ಅಂತ ಬರ್ಬೇಕು ಅಂತಂದ್ರೆ, ಈಗ ಒಂದು ದೇಹ ತಗೊಂಡಿದ್ದೀವಿ ಅಂತಂದ್ರೆ ಅಗ್ರಿಮೆಂಟ್ ಇದ್ದಂಗ. ನಾವು ಈ ದೇಹದಲ್ಲಿ ಎಷ್ಟು ವರ್ಷ ಇರ್ತೀವಿ ಅಂತ ಹೇಳ್ಬಿಟ್ಟು ಮೊದಲೇ ಅಗ್ರಿಮೆಂಟ್ ಆಗಿ ಬಂದಿರ್ತೀವಿ. ಆ ಅಗ್ರಿಮೆಂಟ್ ಮುಗಿಯ ತನಕನೂ ಕೂಡ ಈ ದೇಹದಲ್ಲಿ ಇರ್ತೀವಿ. ಸೊ ನಮ್ ಕೆಲಸ ಇದ್ರೂ ಅಷ್ಟೇ, ಮತ್ತೆ ಕೆಲಸ ಬೇಗ ಮುಗಿದ್ರು ಅಷ್ಟೇನೆ. ಈಗ ಹೆಂಗ ನಾವು ಕೆಲವೊಂದು ಕಡೆಗೆ ಹೋಗಿರ್ತೀವಿ, ಆ ಕೆಲಸವನ್ನ ನೋಡ್ಕೊಂಡ್ಬಿಟ್ಟು ರಿಟರ್ನ್ ಟಿಕೆಟ್ ಮಾಡ್ಕೊಂಡಿರ್ತೀವಿ. ಆದ್ರೆ ಕೆಲಸ ಬೇಗ ಮುಗಿದ್ಬಿಡುತ್ತೆ. ಬೇಗ ಮುಗಿದಾಗ ನಮ್ದು ಟಿಕೆಟ್ ಅದು ಟ್ರೈನ್ ಇರ್ಲಿ ಫ್ಲೈಟ್ ಇರ್ಲಿ ಆ ಟೈಮಿನ ತನಕ ನಾವು ಅಲ್ಲಿ ವೇಟ್ ಮಾಡ್ಬೇಕಾಗತ್ತ. ಬೇರೆ ಇನ್ನೊಂದು ದಾರಿ ಇಲ್ಲ ನಮ್ಗ. ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ಪೂರ್ವ ಕರ್ಮದ ಕಾರಣದಿಂದ ಈ ಶರೀರವನ್ನ ತೆಗೆದುಕೊಂಡಿರ್ತಾನೆ. ಸೊ ಈ ಶರೀರದಲ್ಲಿ ತಾನು ಏನನ್ನ ಮುಟ್ಟಬೇಕಾಗಿದೋ ಆ ಒಂದು ಸ್ಥಿತಿಯನ್ನ ಮುಟ್ಟಿದ್ದಾನೆ. ಮುಟ್ಟಿದ ಮೇಲೆ ಈಗ ಇನ್ನೂ ಲೈಫ್ ಇದೆ.
ಸೊ ಹಾಗಾಗಿ ಆ ಲೈಫದ ಕರ್ಮ ಏನು ಪ್ರಾರಬ್ಧ ಮುಗಿಯ ತನಕ ಅವನು ಪ್ರಾರಬ್ಧಕ್ಕನುಸಾರವಾಗಿ ಕರ್ಮಗಳನ್ನ ಮಾಡ್ತಾನೆ. ಹಾಗಾಗಿ ಅದು ಅಸಾರ ಸಾರ ಅಂತ ಪ್ರಶ್ನೆ ಇಲ್ಲ. ಸಾರ ಸಾರ ಒಂದು ಸಾಮಾನ್ಯ ಅರ್ಥದಲ್ಲಿ ಅದನ್ನ ಕ್ರಾಸ್ ಮಾಡಿಬಿಟ್ಟಿದ್ದಾನೆ ಅವನು. ಸೊ ಹಾಗಾಗಿ ಪ್ರಾರಬ್ಧಕ್ಕನುಸಾರವಾಗಿ ಅವನು ಕಾರ್ಯವನ್ನ ಮಾಡ್ತಾನೆ. ಇಷ್ಟು ಹೇಳಿದ್ಮೇಲೆ ಈಗ ಇದು ಬಹಳ ಅಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂತಹ ಪ್ರಶ್ನೆ. ಮತ್ತೆ ಇದು ಈ ಪ್ರಾರಬ್ಧ ಅಂತಕ್ಕಂಥದ್ದು ಇದೆಲ್ಲ, ಇದು ಪ್ರಾರಬ್ಧ ಅಂದ್ರೆ ಈ ಸ್ವಲ್ಪ ಹೆಚ್ಚು ಕಡಿಮೆ ಈ ಚಾಪ್ಟರ್ ಮುಗಿಯ ತನಕ ಇದು ಬಹಳ ಡಿಟೇಲ್ ಆಗಿ ಇದರ ವಿಷಯ ಬೇರೆ ಬೇರೆ ರೂಪದಲ್ಲಿ ತಾಳ್ತಾ ಬರ್ತದೆ. ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು. ಅಂದ್ರೆ ಎಷ್ಟು ಡಿಟೇಲ್ ಆಗಿ ಇದನ್ನ ನಾವು ಎನ್ಕ್ವೈರಿ ಮಾಡ್ತೀವಿ ಅಷ್ಟು ನಾಲೆಡ್ಜ್ ಗೇನ್ ಆಗುತ್ತೆ. ಎಷ್ಟು ನಾಲೆಡ್ಜ್ ಗೇನ್ ಆಗುತ್ತೆ ಅಷ್ಟು ಒಂದು ರೀತಿಯಿಂದ ಬ್ರಹ್ಮಾಭ್ಯಾಸವನ್ನ ನಮಗೆ ಈ ವಿಚಾರದ ಮೂಲಕನೇ ವಿದ್ಯಾರಣ್ಯ ಮುನಿಗಳು ಮಾಡಿಸ್ತಾ ಹೋಗ್ತಾರೆ. ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಈಗ ಅವನು ಪ್ರಶ್ನೆ ಪೂರ್ವ ಪಕ್ಷಿ ಹಿಂಗ ಪ್ರಾರಬ್ಧಕ್ಕನುಸಾರವಾಗಿ ಅವನು ಕರ್ಮ ಮಾಡ್ತಾನೆ ಅಂತಂದಾಗ ಈ ಪ್ರಾರಬ್ಧ ಅಂತಕ್ಕಂಥದ್ದು ಯಾವಾಗ ಬರುತ್ತೆ? ಪ್ರಾರಬ್ಧ ಅಂತಕ್ಕಂಥದ್ದು ಮಾಡುವಂತಹ ಕರ್ಮವನ್ನ ಅನುಸರಿಸಿ ಬರುತ್ತೆ. ಈಗ ಮಾಡ್ತಕ್ಕಂತಹ ಕರ್ಮ ಅದು ಸೊ ಮುಂದೆ ಭವಿಷ್ಯದಲ್ಲಿ ಅದು ಶೇಖರಣೆ ಆಗುತ್ತೆ. ಆ ಶೇಖರಣೆ ಆಗಿರ್ತಕ್ಕಂಥದ್ದು ಮತ್ತೆ ಪುನಃ ನಾವು ಜನ್ಮ ತಗೊಂಡಾಗ ಅದು ಏನಾಗುತ್ತೆ? ಅದು ನಮಗೆ ಸೊ ಪ್ರಾರಬ್ಧ ಕರ್ಮವಾಗಿ ಬಂದು ತಗಲುತ್ತೆ. ಈಗ ಅವನ ಪ್ರಶ್ನೆ ಏನಂತಂದ್ರೆ, ಈಗ ಅವನು ಪ್ರಾರಬ್ಧಕ್ಕನುಸಾರ ಈಗ ಅವನ ಕೆಲಸ ಮುಗಿದಿದೆ, ಪ್ರಾರಬ್ಧಕ್ಕನುಸಾರವಾಗಿ ಈಗ ಕರ್ಮವನ್ನ ಮಾಡ್ತಾನೆ. ಮತ್ತೆ ಈಗ ಕರ್ಮ ಮಾಡುವಾಗ ಮತ್ತೆ ಏನಾದರೂ ಅನಾಚಾರದ ಕರ್ಮ ಮಾಡಿಬಿಟ್ನಂದ್ರೆ ಹೇಗೆ ಅಂತ. ಯಾಕಂದ್ರೆ ಕರ್ಮ ಮಾಡುವಾಗ ಮಾಡ್ಬೋದೇನೋ, ಅನಾಚಾರದ ಕರ್ಮ ಮಾಡ್ಬೋದೇನೋ ಗೊತ್ತಿಲ್ಲ. ಸೊ ಅನಾಚಾರದ ಕರ್ಮ ಮಾಡ್ಬೋದೇನೋ, ಯಾಕಂದ್ರೆ ಅನಾಚಾರದ ಕರ್ಮ ಮಾಡಿಗಳಿಗೆ ಮತ್ತೆ ಪುನಃ ಕರ್ಮಕ್ಕೆ ಅದು ಕರ್ಮದ ಫಲ ಅಂತಕ್ಕಂಥದ್ದು ಯಾರನ್ನ ಬಿಡದಿರ್ತಕ್ಕಂಥ ಚಕ್ರ. ಮತ್ತೆ ಯಾವಾಗ ಇವನು ಅನಾಚಾರ ಕರ್ಮ ಮಾಡ್ತಾನೆ ಅವಾಗ ಅವನು ಮುಕ್ತಾತ್ಮ ಅಂತ ಹೆಂಗ್ ಕರಿಬೇಕಾಗತ್ತೆ? ಬರೋದಿಲ್ಲಲ್ವಾ ಅಂತ ಹೇಳಿ ಅವನು ಭಾರಿ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಸಂಶಯವನ್ನ ಅಲ್ಲಿ ಸೂಚಿಸ್ತಾನೆ ಅಂತ ಕಾಣುತ್ತೆ. ಆ ಸೂಚನೆಗೆ ಅನುಗುಣವಾಗಿ ವಿದ್ಯಾರಣ್ಯ ಮುನಿಗಳು ಅದಕ್ಕೆ ಕೊಡ್ತಕ್ಕಂಥದ್ದೇನಂತಂದ್ರೆ, ಅತಿ ಪ್ರಸಂಗೋ ಮಾ ಶಂಕ್ಯ ಸ್ವಕರ್ಮ ವಶವರ್ತಿನಾಂ ಅಸ್ತು ವಾಕೇನ ಶಕ್ಯೇತ ಕರ್ಮ ವಾರಯಿತುಂ ವದಾಂ. ಅತಿ ಪ್ರಸಂಗಮ ಶಂಕ್ಯ, ಈ ರೀತಿಯಾಗಿ ಸೊ ಶಂಕಿಸಬಾರದು ಅಂತ ಹೇಳ್ತಾ ಇದ್ದಾರೆ ಅವರು. ಅತಿ ಪ್ರಸಂಗ ಅಂತಂದ್ರೆ ಅಗತ್ಯಕ್ಕಿಂತ ಅನಗತ್ಯವಾಗಿರ್ತಕ್ಕಂತಹ ಪ್ರಶ್ನೆಯನ್ನ ಕೇಳಿದಂತೆ ಅಥವಾ ಸಂಶಯವನ್ನ ಪಟ್ಟಂತೆ ನೀನು, ಆ ಕಾರಣದಿಂದ ಅತಿ ಪ್ರಸಂಗಮ ಶಂಕ್ಯ, ಅತಿ ಪ್ರಸಂಗವಾಗಿರ್ತಕ್ಕಂತಹ ಶಂಕೆಯನ್ನ ಎತ್ತಬೇಡ. ಸ್ವಕರ್ಮ ವಶವರ್ತಿನಾಂ, ಅವನು ಆ ಪ್ರಾರಬ್ಧಕ್ಕೆ ವಶನಾಗಿ ಕರ್ಮವನ್ನ ಮಾಡ್ತಾನೆ. ಯಾಕೆ ಅಂತಂದ್ರೆ ಅವರು ಸಾಧನಾ ಸಮಯದಲ್ಲೇನೆ ಸಂಪೂರ್ಣವಾಗಿ ಕರ್ಮದ ಮರ್ಮವನ್ನ ಎಲ್ಲವನ್ನ ತಿಳಿದು ಆ ಕರ್ಮದ ನದಿಯನ್ನ ದಾಟಿರ್ತಾರೆ. ಆ ಕರ್ಮದ ನದಿಯನ್ನ ದಾಟಿರ್ತಕ್ಕಂಥವ್ರು ಸೊ ಅನೇಕ ಜನ್ಮಗಳ ತಪಸ್ಸಿನಿಂದ ಸಿದ್ಧಿಸಿರ್ತಕ್ಕಂಥದ್ದು, ಅಷ್ಟು ಪರಿಪೂರ್ಣರಾಗಿರ್ತಕ್ಕಂಥವ್ರು ಮತ್ತೆ ಏನಾದರೂ ಅನಾಚಾರ ಮಾಡ್ತಾರ. ಆ ಕಾರಣದಿಂದ ಜ್ಞಾನಿಗಳನ್ನ ಹಾಗೆ ನೀನು ಸಂಶಯ ಪಡಬೇಡ ಅಂತ, ಸಂಶಯ ಪಡಬೇಡ ಅಂತಂದು. ಅಸ್ತು ಆಗ್ಲಿ, ವಾಕೇನ ಶಕ್ಯೇತ ಕರ್ಮ ವಾರೈತಿ ಮದ, ಆಗ್ಲಿ ನೀನೇನು ಶಂಕೆ ಎತ್ಕೊಂಡಿದ್ದೀಯಲ್ಲ ಆಗ್ಲಿ, ಹಂಗೆ ಆಗ್ಲಿ ನೋಡುವ. ಆದ್ರೂ ಕೂಡ ಪ್ರಾರಬ್ಧದಲ್ಲಿ ಅನಾಚಾರ ಕರ್ಮ ಇತ್ತಂದ್ರೆ ಏನ್ ಮಾಡಕ್ಕಾಗತ್ತೆ? ಮಾಡ್ತೇನೆ ಅವನು.
ಸೊ ಪ್ರಾರಬ್ಧ ಇತ್ತಂದ್ರೆ ಏನ್ ಮಾಡಕ್ಕಾಗತ್ತೆ? ಮಾಡ್ಬೇಕಾಗತ್ತ. ಕೆಲವೊಂದು ಆ ಪ್ರಾರಬ್ಧ ಕರ್ಮದಿಂದ ಜ್ಞಾನಿಗಳಿಗೆ ಅವ್ರಿಗೆ ಇವ್ರಿಗೆ ದೋಷಗಳು ಬಂದಿರತಕ್ಕಂಥದ್ದು ಎಷ್ಟೊಂದಿದೆ. ಹಾಗೇನು ಆ ಅನಾಚಾರ ಕರ್ಮಗಳು ಮಾಡಬಾರ್ದಂತಿಲ್ಲ. ಅನಾಚಾರ ಕರ್ಮಗಳು ಮಾಡಬಾರ್ದಿಲ್ಲ ಅಂತಂದ್ರೆ ಅವನು ಸ್ವಯಂವಾಗಿ ಮಾಡೋದಿಲ್ಲ, ಪ್ರಾರಬ್ಧ ಎಲ್ಲ ಆಗಿತ್ತಪ್ಪ ಅವನಿಗೆ. ಆಗ್ಲಿ, ಅನಾಚಾರ ಕರ್ಮವನ್ನ ಮಾಡ್ಲಿ. ಹಾಗಾಗಿ ಆ ಕರ್ಮದ ಪ್ರಾರಬ್ಧವನ್ನ ತಡ್ಲಿಕ್ಕೆ ಅವನಿಗೆ ಸಾಧ್ಯ ಇಲ್ಲ. ನೋಡಿ ಎಷ್ಟು ಬ್ಯೂಟಿಫುಲ್ ಅದಿಲ್ಲಿ. ಈ ಒಬ್ಬ ಸಾಧಕನಿಗೆ ತಾನು ಕರ್ಮದಿಂದ ವಿಮುಖನಾಗ್ಲಿಕ್ಕೆ ಬರ್ತದ. ಆದ್ರೆ ಪೂರ್ವದಲ್ಲಿ ಇರ್ತಕ್ಕಂಥದ್ದು ಏನಿರ್ತದಲ್ವಾ ಅದನ್ನ ಅವನು ಮುಗಿಸ್ಲೇಬೇಕಾಗುತ್ತದೆ. ಸೊ ಹಾಗಾಗಿ ಇಲ್ಲಿ ನಮಗೆ ಶ್ರೀರಾಮಕೃಷ್ಣ ಪರಮಹಂಸರಿಗೆ ಮತ್ತೆ ರಮಣ ಮಹರ್ಷಿಗಳಿಗೆ ಈ ಕ್ಯಾನ್ಸರ್ ಬಂದಾಗ ಭಾರಿ ಒಂಥರದ್ದು ಭಕ್ತರಿಗೆಲ್ಲ ಜಿಜ್ಞಾಸೆ ಆಗಿರ್ತಕ್ಕಂಥದ್ದು. ಅರೆ ಎಲ್ಲಿ ಪಾಪ ಇರ್ತದ ಅಲ್ಲಿ ಪಾಪಮಯಕ್ಕೆ ಅನುಗುಣವಾಗಿ ಕಾಯಿಲೆ ಬರ್ತದ, ಈ ಪಾಪ ರಹಿತರಾಗಿರ್ತಕ್ಕಂಥವ್ರಿಗೆ ಯಾಕೆ ಬಂತು ಅಂತಕ್ಕಂಥದ್ದು ಪ್ರಶ್ನೆ. ಹೌದು, ಕರೆಕ್ಟ್, ಅವರು ಈ ಜನ್ಮದಲ್ಲಿ ಪಾಪರಹಿತರಾಗಿದ್ದಾರೆ. ಆದ್ರೆ ಈ ಶರೀರ ಇರೋದು ಹಿಂದಿಂದು ಪ್ರೀವಿಯಸ್ ಜನ್ಮದ್ದಲ್ವ, ಅದು ಪ್ರೀವಿಯಸ್ ಕರ್ಮದ್ದಲ್ವಾ. ಸೊ ಹಾಗಾಗಿ ಆ ದೇಹಕ್ಕೆ ಅನುಗುಣವಾಗಿರ್ತಕ್ಕಂತಹದ್ದು ಅದು ಯಾವಾಗಾದ್ರೂ ಬಂದು ತಗಲ್ಬಹುದು. ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಈಶ್ವರ ನಿಯಮ ಅದ. ಅದು ಯಾವಾಗ ಬಂದು ತಗಲಾಕೊಳ್ತದೆ ಅಂತಕ್ಕಂತಹದ್ದು ಅದು ಯಾರಿಗೆ ಗೊತ್ತಿಲ್ಲ. ಸ್ವತಃ ಗೀತೆಯಲ್ಲಿ ಗೀತಾಚಾರ್ಯನೇ ಸ್ಪಷ್ಟಪಡಿಸಿಬಿಟ್ಟದ, ಗಹನ ಕರ್ಮಣೋ ಗತಿಹಿ ಅಂತ. ಅದರದು ಅಂದ್ರದು ಅತ್ಯಂತ ಗಹನವಾಗಿರ್ತಕ್ಕಂಥದ್ದು. ಅದು ಯಾವಾಗ ಅಪ್ಲೈ ಆಗುತ್ತೆ ಅದು ಆ ಕರ್ಮಾಧ್ಯಕ್ಷನಿಗೆ ಗೊತ್ತದ, ಅದು ಆ ಕರ್ಮದಾತನಿಗೆ ಗೊತ್ತದ. ಇದು ತುಂಬಾ ಜನಕ್ಕೆ ನಾನು ಈ ಆರೋಗ್ಯ ಧಾಮದಲ್ಲಿ ಕೆಲಸ ಮಾಡುವಾಗ ಕಂಡುಕೊಂಡಿರ್ತಕ್ಕಂಥದ್ದು ಒಂದು ಏನಂತಂದ್ರೆ, ಈಗ ತುಂಬಾ ಜನ ಒಂದು ಒಳ್ಳೆ ಜೀವನ ಮಾಡಿರ್ತಾರೆ. ಅವರು ಯಾವುದೇ ರೀತಿಯಾಗಿರ್ತಕ್ಕಂತಹ ಕೆಟ್ಟ ಕೆಲಸ ಮಾಡ್ಲಾರ್ದನೆ ತಾವು ಯಾವ್ಯಾವ ಒಂದು ಇದರಲ್ಲಿ ಕುಲದಲ್ಲಿ ಜನಿಸಿದ್ದಾರೆ ಅದಕ್ಕನುಗುಣವಾಗಿರ್ತಕ್ಕಂತಹ ಎಲ್ಲ ನಿತ್ಯ ಕರ್ಮಗಳನ್ನ, ನೈಮಿತ್ತಿಕ ಕರ್ಮಗಳನ್ನ, ಒಂದಿಷ್ಟು ತಪಸ್ಸನ್ನ ಎಲ್ಲ ಮಾಡಿರ್ತಾರೆ. ಅಚಾನಕ್ಕಾಗಿ ಅವ್ರಿಗೇನಾದ್ರು ಕ್ಯಾನ್ಸರ್ ಅಂತ ಕಾಯಿಲೆ ಅಥವಾ ಪ್ಯಾರಲಸ್ ಅಂತಕ್ಕಂಥ ಕಾಯಿಲೆ, ಈ ಸಿಂಡ್ರೋಮ್ ಅಂತಕ್ಕಂಥ ಕಾಯಿಲೆ, ಕೆಲವೊಂದು ಈ ತರದ್ದು ಬಂದಾಗ ಅವರು ಕಾಯಿಲೆಗಿಂತನೂ ಕೂಡ ಅವ್ರಿಗೆ ತುಂಬಾ ಕಾಡ್ತಕ್ಕಂಥದ್ದು ಏನಂತಂದ್ರೆ, ನಾನು ಇಷ್ಟು ಧರ್ಮಯುಕ್ತವಾಗಿ ಜೀವನ ಮಾಡಿದ್ದೀನಿ, ನನಗೆ ಯಾಕೆ ಇದು ಬಂತು ಅಂತಕ್ಕಂಥದ್ದು ಅವ್ರನ್ನ ತುಂಬಾ ಹಿಂಸೆ ಮಾಡುತ್ತೆ. ಇದು ಜ್ಞಾನಿಗಳಿಗೆ ಸಹಜವಾಗಿರ್ತಕ್ಕಂಥದ್ದು. ಆದ್ರೂ ಕೂಡ ಇಲ್ಲಿ ಸಾಮಾನ್ಯವಾಗಿರ್ತಕ್ಕಂತಹ ಒಂದು ಸಂಯಮ ಜೀವನ ಮಾಡಿರ್ತಕ್ಕಂಥವ್ರಿಗೆ ಕೂಡ ಈ ರೀತಿಯಾಗಿ ಒಂದು ಪ್ರಾರಬ್ಧ ಕರ್ಮ ವಶಾತ್ ಬಂದಾಗ ಅವ್ರನ್ನ ತುಂಬಾ ಹಿಂಸೆ ಮಾಡುತ್ತ. ಹಾಗಾಗಿ ನಾವು ಇದನ್ನ ಅರ್ಥ ಮಾಡಿಕೊಳ್ಬೇಕು. ಈಗ ಮಾಡಿರ್ತಕ್ಕಂತಹದ್ದು ಈಗ ಅಲ್ಲ, ಅದು ಈಗ ಮಾಡಿರ್ತಕ್ಕಂತಹದ್ದು ಅದು ಯಾವಾಗ ಬರ್ತದೆ ಅದರದ್ದು ಕಾಲ ನಮಗೆ ಗೊತ್ತಿಲ್ಲ. ಹಾಗಾಗಿ ಜ್ಞಾನಿ ಆಗಿದ್ರೂ ಕೂಡ ಪ್ರಾರಬ್ಧದಲ್ಲಿ ಅವನಿಂದ ಅಂತಹ ಒಂದು ಕಾರ್ಯ ಮಾಡಿಸ್ಬೇಕು ಅಂತಕ್ಕಂಥದ್ದು ಅದು ಪ್ರಾರಬ್ಧ ಇತ್ತಂತಂದ್ರೆ ಮಾಡ್ತಾನೆ. ಅದ್ರಲ್ಲಿ ಏನದ, ಅದನ್ನ ತಪ್ಸಕ್ಕೆ ಯಾರಿಂದ ಸಾಧ್ಯ? ಹಾಗಾಗಿ ಆ ವಿಷಯದಲ್ಲಿ ಸಂಶಯ ಬೇಡ. ಮಾಡಿದ್ರ ಅವನಿಗೆ ಮತ್ತೆ ಹಾಗಿತ್ತಂದ್ರೆ, ಈಗ ಮತ್ತೆ ಒಂದು ಕ್ವಶನ್ ಏನಂತಂದ್ರೆ,
ಹಾಗಿತ್ತಂದ್ರೆ ಜ್ಞಾನಿ ಮತ್ತೆ ಅಜ್ಞಾನಿ ಇಬ್ರು ಮಾಡ್ತಕ್ಕಂಥ ಕರ್ಮ ಏನು ಡಿಫ್ರೆನ್ಸ್ ಏನಿದ್ರೆ ಗಂಗಾರ? ಇವನು ಕರ್ಮವನ್ನ ಬಯಸಿ ಮಾಡ್ತಾನ, ಅವನು ಪ್ರಾರಬ್ಧವನ್ನ ಕಳ್ಕೊಂಡು ಪ್ರಾರಬ್ಧವನ್ನ ಕಳಕೋಸ್ಕರ ಮಾಡ್ತಾನ ಅಂತ ನೀವು ಹೇಳ್ತಾ ಇದ್ದೀರಿ. ಇಟ್ ಇಸ್ ಓಕೆ. ಆದ್ರೆ ಇದ್ರಾಗ ಏನ್ ಡಿಫ್ರೆನ್ಸ್ ಏನು? ಇಬ್ರು ಸೇಮ್ ಅಲ್ವಾ? ಕರ್ಮ ಮಾಡ್ತಕ್ಕಂಥದ್ದು ಇಬ್ರು ಸೇಮ್ ಅಲ್ವಾ? ಇದ್ರ ಮತ್ತೆ ಇದನ್ನ ಜ್ಞಾನಿ ಮತ್ತೆ ಅಜ್ಞಾನಿ ಕರ್ಮ ಅಂತ ಹೆಂಗ್ ಗುರ್ತಿಸ್ಬೇಕು ನಾವು? ಇದು ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಂಶಯ. ಹಾಗಾಗಿ ಇಲ್ಲಿ ಅವರು ಉತ್ತರ ಕೊಡ್ತಕ್ಕಂಥದ್ದು, ಜ್ಞಾನಿನೋ ಜ್ಞಾನಿನಶ್ಚಾತ್ರ ಸಮೇ ಪ್ರಾರಬ್ಧ ಕರ್ಮಣಿ ನ ಕ್ಲೇಶೋ ಜ್ಞಾನಿನೋ ಧೈರ್ಯಾನ್ ಮೂಢ ಕ್ಲಿಶ್ಯತ್ಯ ಅಧೈರ್ಯತಃ. ಜ್ಞಾನಿನಃ ಅಜ್ಞಾನಿನಃ ಚ ಅತ್ರ ಸಮೇ ಪ್ರಾರಬ್ಧ ಕರ್ಮಣಿ. ಜ್ಞಾನಿಗಾಗಿರಲಿ ಅಜ್ಞಾನಿಗಾಗಿರಲಿ ಇಬ್ರಿಗೂ ಕೂಡ ಈ ಪ್ರಾರಬ್ಧ ಅಂತಕ್ಕಂಥದ್ದು ಸಮಾನವಾಗಿ ಇರ್ತದೆ. ನೀನೇನ್ ಕೇಳಿದ್ಯಲ್ವಾ, ಕರೆಕ್ಟ್. ಕರ್ಮ ಅಂತನೂ ಕೂಡ ಇಬ್ಬರಿಗೆ ಸಮಾನವಾಗಿರ್ತದೆ. ಮತ್ತೆ ಈಗ ಅವರಿಬ್ಬರದು ಕರ್ಮ ಸಮಾನವಾಗಿದ್ದಾಗ ಹೆಂಗ ಅದು ಜ್ಞಾನಿ ಕರ್ಮ ಅಜ್ಞಾನಿ ಕರ್ಮ ಅಂತ ಹೇಗೆ ಅದನ್ನ ನಾವು ವಿಭಾಗ ಮಾಡಬೇಕು ಅಂತಕ್ಕಂಥದ್ದು ಪ್ರಶ್ನೆಗೆ ಕೆಳಗಡೆ ಉತ್ತರ ಕೊಡ್ತಿದಾರ. ನಕ್ಲೇಶೋ ಜ್ಞಾನಿನಃ ಧೈರ್ಯಾನ್. ನಕ್ಲೇಶ ಜ್ಞಾನಿನಃ ಧೈರ್ಯಾನ್ ಅಂದ್ರೆ ಜ್ಞಾನಿಗೆ ತನ್ನ ಜ್ಞಾನದ ಧೈರ್ಯದಿಂದ ಆ ಕರ್ಮದ ಗತಿಯನ್ನ ಬಲ್ಲವನಾಗಿರುವುದರಿಂದ ಅವನೇನ್ ಮಾಡ್ತಾನೆ ಅಂತಂದ್ರೆ ಮಾಡುವ ಕರ್ಮದಲ್ಲಿ ಅವನಿಗೆ ಕ್ಲೇಶ ಇರೋದಿಲ್ಲ, ದುಃಖ ಇರೋದಿಲ್ಲ. ಮೂಢ ಕ್ಲಿಶ್ಯತಿ ಅಧೈರ್ಯತಃ. ಅದೇ ಮೂಢನಾಗಿರ್ತಕ್ಕಂಥವನಿಗೆ ಅವನಿಗೆ ನಾಲೆಡ್ಜ್ ಇರಂಗಿಲ್ಲ, ಹಾಗಾಗಿ ಅವನಿಗೆ ಅಧೈರ್ಯ ಇರುತ್ತದೆ. ಇಷ್ಟು ವ್ಯತ್ಯಾಸ ನೋಡ್ರಿ. ಈಗ ನಾನು ಹಿಂದಿನ ಶ್ಲೋಕ ಹೇಳುವಾಗ ಜ್ಞಾನಿಗಳಿಗೆ ಪ್ರಾರಬ್ಧವಶದಿಂದ ಬಂದಿರತಕ್ಕಂತಹ ಕಾಯಿಲೆಗಳ ಬಗ್ಗೆ ಹೇಳಿದೆ. ಹಾಗೆ ಒಬ್ಬ ಸಾಮಾನ್ಯ ಮನುಷ್ಯರಿಗೆ ಕೂಡ ಧರ್ಮಯುಕ್ತರಾಗಿರ್ತಕ್ಕಂಥವರು ಕೂಡ ಅವ್ರಿಗೂ ಕೂಡ ಈ ಕಾಯಿಲೆ ಬಂದಾಗ ಪರಿತಪಿಸ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಈಗ ಇಲ್ಲಿ ಅರ್ಥ ಮಾಡ್ಕೋಬೇಕು. ಜ್ಞಾನಿ ಆಗಿರ್ತಕ್ಕಂಥವನು ಏನ್ ಮಾಡ್ತಾನಂತಂದ್ರೆ ಆ ಪ್ರಾರಬ್ಧದಿಂದ ಬಂದಿರತಕ್ಕಂಥದ್ದು ಅವ್ರಿಗೆ ಕಾರ್ಯ ಅಂತ ಹೇಳಿದರೆ, ನಾನು ಕಾರ್ಯಕ್ಕೆ ಅದು ಕಾರ್ಯ ಮಾಡುವಂಥದ್ದು ಅದು ಅದನ್ನ ಬಿಡಿಸಿ ಹೇಳ್ತಕ್ಕಂತಹದ್ದು ಕಿಂತನೂ ಕೂಡ ಒಂದು ಪ್ರಾರಬ್ಧ ವಶಾತ್ ಕಾಯಿಲೆಯನ್ನ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ನನಗೆ ಒಂದಿಷ್ಟು ಕ್ಲಾರಿಟಿ ಏನು ಇದು ಒಂದಿಷ್ಟು ಇದು ಪ್ರತಿಯೊಬ್ಬರಿಗೆ ಅನುಕೂಲ ಆಗ್ಲಿ ಅನ್ನುವಂತಹ ದೃಷ್ಟಿಕೋನದಿಂದ ಇದು ನಾನು ಮಾತಾಡ್ತಾ ಇದ್ದೇನೆ. ಧೈರ್ಯ ಅಂತಕ್ಕಂಥದ್ದು ಇರೋದ್ರಿಂದ ಧೈರ್ಯ ಬೇಕಾಗಿರ್ತಕ್ಕಂಥದ್ದು ಎಲ್ಲಿ ನಮಗ ಅಂತಂದ್ರ ಈ ಅಧೈರ್ಯಗಡಿಸ್ತಕ್ಕಂತಹ ಕರ್ಮಗಳಲ್ಲಿ ನಮಗೆ ಧೈರ್ಯ ಬೇಕಾಗತ್ತೆ. ಈ ಕಾರಣದಿಂದ ಇದನ್ನ ಎತ್ತಿಕೊಂಡಿದ್ದೀನಿ. ನೋಡಿ, ಆ ಜ್ಞಾನಿ ಆಗಿರ್ತಕ್ಕಂಥವನಿಗೆ ಪ್ರಾರಬ್ಧವಶಾತ್ ಯಾವ್ದಾದ್ರು ಅಂತದ್ದು ಬಲವಾದ್ದು ಬಂದ್ರೆ ಅವನು ಕಾಯಿಲೆ ಬಗ್ಗೆ ವ್ಯಥೆ ಪಡೋದಿಲ್ಲ. ಅವನು ಯಾಕಂತಂದ್ರೆ ಅವನಿಗೆ ಅದು ಗೊತ್ತಿದೆ. ಅದು ಆದ್ರೆ ಅದೇ ಅಜ್ಞಾನಿಯಾಗಿರ್ತಕ್ಕಂಥವನು ಧರ್ಮವಂತನಾಗಿದ್ದಾನೆ, ಆದ್ರೆ ಕರ್ಮದ ಜ್ಞಾನ ಇಲ್ಲ ಇವನಿಗೆ. ಇವನೇನ್ ಮಾಡ್ತಾನೆ ಅಂತಂದ್ರೆ ಆ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಸಂಗ ಬಂತು ಅಂತಂದ್ರೆ ಇವನೇನಾಗುತ್ತೆ ಅಂದ್ರೆ ಧೈರ್ಯ ಇರೋದಿಲ್ಲ, ಅಧೈರ್ಯವಂತನಾಗಿ ತುಂಬಾ ಪರಿತಾಪವನ್ನ ಪಡ್ತಾನೆ. ಎಷ್ಟು ಪರಿತಾಪ ಪಡ್ತಾನಂತಂದ್ರೆ ತಾನು ಧರ್ಮಯುಕ್ತವಾಗಿ ಮಾಡಿರ್ತಕ್ಕಂತಹದ್ದು ಜೀವನವೇ ತಪ್ಪೇನು, ಹೇಗಂದ್ರೆ ಹಾಗೆ ಮಾಡ್ತಾರಲ್ಲ ಅದೇ ಸರಿ ಏನು, ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಇದನ್ನ ನಾನು ಪಾಲನೆ ಮಾಡಿದೆ, ಹಾಗೆ ಹೀಗೆ ಅಂತೇಳಿ ತನ್ನ ಮೇಲೆ ತನಗ
ತುಂಬಾ ಅವನಿಗೆ ವ್ಯತ್ಯಾಸ ಆಗ್ತಿರ್ತದ. ದಿಸ್ ಇಸ್ ಕ್ಲೇಶ. ಹಿಂಸೆ ಮಾಡಿಕೊಳ್ತಕ್ಕಂಥದ್ದು. ಆಲ್ರೆಡಿ ಕಾಯಿಲೆಯದ್ದು ಒಂದು ಹಿಂಸೆ, ಈಗ ಎರಡನೇ ಹಿಂಸೆ ಮಾನಸಿಕವಾಗಿ ಹಿಂಸೆ. ಈಗ ಇನ್ನು ಕೆಲವೊಂದು ಕಾಯಿಲೆಗಳು ಏನು ಅವು ಹಿಂಸೆ ಮಾಡೋದಿಲ್ಲ, ಆದ್ರೆ ಅವು ಮಾನಸಿಕವಾಗಿ ತುಂಬಾ ಹಿಂಸೆ ಮಾಡ್ತಾವ. ಈಗ ನೋಡಿ, ಡಯಾಬಿಟಿಕ್ ಅಂತ ಇಟ್ಕೊಳ್ರಿ, ಅದೇನೊಂದಿಷ್ಟು ಮಾತ್ರೆ ತಗೊಂಡ್ಬಿಟ್ಟು ಸರಿಯಾಗಿ ಒಂದ್ ಸ್ವಲ್ಪ ಡಯಟ್ ಮೇಂಟೈನ್ ಮಾಡಿಬಿಟ್ರೆ ಅದ್ರ ಪಾಡಿಗೆ ಅದಿರ್ತದ, ಅದೇನ್ ಪ್ರಾಬ್ಲಮ್ ಆಗಲ್ಲ. ಆದ್ರೆ ಮಾನಸಿಕವಾಗಿ ಅದು ನನ್ನ ಡಯಾಬಿಟಿಕ್ ಪೇಷಂಟ್ ಅಂತ ಅದ್ರದ್ದು ಸಂಬಂಧ ಏನಾದ್ರು ಅದ್ರ ರಿಲೇಟೆಡ್ ಏನಾದ್ರು ಬಂದಾಗ ಟಕ್ಕಂತ ಅದು ಕ್ಲೇಶ ಶುರುವಾಗಿಬಿಡುತ್ತೆ. ಈ ತರ ಅನೇಕ ಕಾಯಿಲೆಗಳು ಶರೀರದಲ್ಲಿ ಅಷ್ಟು ತಾಪ ಇರೋದಿಲ್ಲ. ಅವು ತಾಪ ಜಾಸ್ತಿ ಎಲ್ಲಿರ್ತಾವ ಅಂತಂದ್ರ ಮನಸ್ಸಿನಲ್ಲಿ ತಾಪ ಇರ್ತಾವ. ಆ ಮನಸ್ಸಿನ ತಾಪವನ್ನ ಕ್ಲೇಶ ಅಂತ, ಹಿಂಸೆ ಅಂತ. ಏನ್ ಲಾಭ? ಈ ಸತ್ಸಂಗ ಕೇಳೋದ್ರಿಂದ ಇದು ಲಾಭ. ಇದರ ನಾಲೆಡ್ಜ್ ಇರೋದ್ರಿಂದ ಆ ಥರದ್ದೇನಾದ್ರೂ ಸಮ್ ಸಿಚುವೇಶನ್ ಬಂದಾಗ ಈ ಶಾಸ್ತ್ರದ ಬಲದಿಂದ ಧೈರ್ಯವಾಗಿ, ಅಂದ್ರೆ ಜ್ಞಾನಿಗಳಂತೆ ಸ್ಥಿರವಾಗಿ ಇರಕ್ಕಾಗದೇ ಇದ್ರು ಕೂಡ ಅಜ್ಞಾನಿಗಳಂತೆ ತುಂಬಾ ಕ್ಲೇಶ ಪಡ್ತಕ್ಕಂಥದ್ದು ಇರೋದಿಲ್ಲ. ಏನು ಈಗ ಸುಮಾರು ಈ ದಿನಗಳಿಂದ ಈ ಪಂಚದಶಿ ಕೇಳ್ತಾ ಇದ್ದೀರಿ. ಈ ಪಂಚದಶಿ ಕೇಳೋದ್ರಿಂದ ಏನು ಒಂದು ವಾರಕ್ಕೊಂದು ಗಂಟೆ ಟೈಮ್ ಕೊಟ್ಟಿದ್ದೀರಿ. ಈ ಟೈಮಿನ ಕೊಟ್ಟಿರ್ತಕ್ಕಂಥ ಟೈಮ್ದು ಬೆನಿಫಿಟ್ಸ್ ಏನಂತಂದ್ರೆ, ಇದು ಯಾರು ಕೊಡದೇ ಇರತಕ್ಕಂತಹ ಬಹಳ ಅಥೆಂಟಿಕ್ ಆಗಿರ್ತಕ್ಕಂತಹ ಜ್ಞಾನ. ಇದು ನಮಗೆ ವಿದ್ಯಾರಣ್ಯ ಮುನಿಗಳು ಕೊಟ್ಟಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಈ ಶರೀರ ಇರೋ ತನಕ ಇದು ಸಹಜ. ಇದು ಕಾಯಿಲೆ ಇರ್ಲಿ ಅಥವಾ ಯಾರಾದರೂ ನಮ್ ಜೊತೆ ಇರ್ತಕ್ಕಂಥವ್ರು ನಿರ್ಗಮಿಸೋದಾಗ್ಲಿ, ಈ ತರ ಏನು ಸಹಜವಾಗಿ ಇವೆಲ್ಲ ಯಾರು ನಮ್ಮೊಬ್ರಿಗೆ ಅಂತಲ್ಲ, ಎಲ್ಲರಿಗೂ ಬರ್ತಕ್ಕಂಥವ್ರು. ಇಂತಹ ಸಂದರ್ಭದಲ್ಲಿ ನಮಗೆ ಈ ಕರ್ಮಗತಿಯ ಜ್ಞಾನ ಚೆನ್ನಾಗಿತ್ತಂತಂದ್ರೆ ಈ ತರದ ಯಾವುದೇ ಏರಿಳಿತಗಳು ಮನಸ್ಸಿನ ಮೇಲೆ ಅಷ್ಟು ಅಗಾಧವಾಗಿ ನೋವನ್ನ ಉಂಟು ಮಾಡುವುದಿಲ್ಲ. ಆ ಕಾರಣಕ್ಕೋಸ್ಕರ ಸಲುವಾಗಿನೇ ಸತ್ಸಂಗ ಬೇಕು. ಇಡೀ ಧರ್ಮವನ್ನ ಕಳೆದುಕೊಂಡು ಮುಕ್ತಿ ಅಂತಕ್ಕಂಥದ್ದು ಅದು ಎರಡನೇ ಸ್ಟೆಪ್ ಇರ್ಲಿ. ಈ ಸಣ್ಣ ಪುಟ್ಟ ಜೀವನದಲ್ಲಿ ಘಟನೆಗಳು ಬಂದಾಗ ನಮಗೆ ಎದುರಿಸ್ತಕ್ಕಂಥ ಶಕ್ತಿ ಇದೆ, ಎಜುಕೇಟೆಡ್ ಆಗಿರೋದ್ರಿಂದ, ಕೆಲವೊಂದಿಷ್ಟು ಅನುಕೂಲಗಳಿರೋದ್ರಿಂದ. ಆದ್ರೆ ಅದಕ್ಕಿಂತ ಮೀರಿ ಮೆಡಿಕೇಶನ್ ಇಂದ ಎಲ್ಲ ಅನುಕೂಲಗಳಿಂದನೂ ಕೂಡ ಏನ್ ಮಾಡಕ್ ಆಗದೇ ಇರೋಂತ ಮಟ್ಟಿಗೆ ಕೆಲವೊಂದು ಕ್ಲೇಶ ಬರ್ತಾವಲ್ಲ, ಅಂತ ಕ್ಲೇಶಗಳನ್ನ ನಾವು ಈ ಜ್ಞಾನದಿಂದನೇ ಅದನ್ನ ನಾವು ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಧ್ಯತೆ ಇದೆ. ಈ ವಿಷಯದಲ್ಲಿ ಇದನ್ನ ಆಳವಾಗಿ ಚಿಂತನೆ ಮಾಡಬೇಕು. ಮೊದಲನೇದು ಪ್ರಾರಬ್ಧ. ಅದು ಇವತ್ತಿನ ನಮ್ಮ ಜೀವನದ ಗತಿಯನ್ನ ಅವಲಂಬಿಸಿ ಬರುವಂತಹದ್ದು ಅಲ್ಲ, ಮೊದಲನೇದು. ಇನ್ನು ಎರಡನೇದು ಏನಂತಂದ್ರೆ, ಅದನ್ನ ಬಂದಾಗ ನಮಗೆ ಈ ನಾಲೆಡ್ಜ್ ಇತ್ತಂತಂದ್ರೆ ನಾವು ಮಾನಸಿಕವಾಗಿ ಕ್ಲೇಶ ಪಡ್ತಕ್ಕಂಥದ್ದು ಇರೋದಿಲ್ಲ. ಈ ಶಾಸ್ತ್ರವನ್ನ ತಿಳ್ಕೊಂಡಿರ್ತಕ್ಕಂತಹ
ಸೊ ಯಾರು ಸಾಧಕ ಇದನೋ ಇದನ್ನ ಬಹಳ ಆಳವಾಗಿ ಇದನ್ನ ವಿಮರ್ಶೆ ಮಾಡಿಕೊಂಡಿದ್ದಂತಂದ್ರೆ ಅಂತಹ ಸಿಚುವೇಶನ್ಗಳಲ್ಲಿ ಒಂದು ಸ್ವಲ್ಪನೂ ಕೂಡ ಸೊ ವ್ಯತ್ಯಾಸವಾಗದಂತೆ ನಿಲ್ತಕ್ಕಂಥದ್ದು ಸಾಧ್ಯತೆ ಇದೆ. ಮತ್ತೆ ಇಷ್ಟು ಸಾಧಕನಾಗಿರ್ತಕ್ಕಂಥವನಿಗೆ ಇದು ಸಾಧ್ಯತೆ ಇದೆ ಅಂತಂದ್ಮೇಲೆ ಮತ್ತೆ ಪರಿಪೂರ್ಣನಾಗಿರ್ತಕ್ಕಂತಹ ಜ್ಞಾನಿ ಅದರ ಬಗ್ಗೆ ಅವನಿಗೆ ಕೇರೇ ಇರೋದಿಲ್ಲ. ಯಾಕಂತಂದ್ರೆ ಅದು ಆಲ್ರೆಡಿ ಅವನಿಗೆ ಸ್ಪಷ್ಟವಾಗಿ ಗೊತ್ತದ. ಅದರದ್ದು ಏನು ಗತಿ ಇದೆಯೋ ಆ ಮುಗಿಯ ತನಕ ಎಷ್ಟು ಅದು ಏನು ತಾನೇನ್ ಮಾಡ್ಬೇಕು ಅದು ಮಾಡುತ್ತೆ ಗೊತ್ತದ. ಹಾಗಾಗಿ ಅದರ ಬಗ್ಗೆ ಅವನು ಒಂದ್ ಸ್ವಲ್ಪನೂ ಕೂಡ ಅವನು ಯಾವಾಗಲೂ ಕೂಡ ಯಾವುದಕ್ಕೆ ಹೆದರೋದಿಲ್ಲ ಅವನು. ಸೊ ಇದು ಜ್ಞಾನಿಗೆ ಮತ್ತು ಅಜ್ಞಾನಿಗೆ ಕರ್ಮ ಮಾಡುವಾಗ ಇರುವಂತಹ ವ್ಯತ್ಯಾಸ. ಈಗ ಇಷ್ಟು ಗಂಭೀರವಾಗಿರ್ತಕ್ಕಂಥದ್ದನ್ನ ಹೇಳಿ ಈಗ ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಮಾರ್ಗೇ ಗಂತ್ರೋರ್ದ್ವಯೋ ಶಾಂತೌ ಸಮಾಯಾಮಪ್ಯದೂರತಾಂ ಜಾನನ್ ಧೈರ್ಯಾತ್ ಧೃತಂ ಗಚ್ಚೇತ್ ಅನ್ಯನಸ್ತಿಷ್ಠತಿ ದೀನಧೀಃ. ಮಾರ್ಗೇ ಗಂತ್ರೋರ್ದ್ವಯೋಃ ಅಂದ್ರೆ ಇಬ್ಬರೂ ಕೂಡ ಕರ್ಮ ಎನ್ನುವಂತಹ ಗತಿಯಲ್ಲಿ ಅಥವಾ ಕಾಡಿನಲ್ಲಿ ಅಥವಾ ಸಂಸಾರದಲ್ಲಿ ಅಥವಾ ಜೀವನದಲ್ಲಿ ಇಬ್ಬರೂ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಅವನು ಪ್ರಾರಬ್ಧವನ್ನ ಕಳ್ಕೊಳ್ಳೋಕ್ಕೋಸ್ಕರ ಸಲುವಾಗಿ ಅವನು ನಡೀತಾ ಇದ್ದಾನೆ. ಇವನು ಸೊ ಮತ್ತೆ ಪುನಃ ಕರ್ಮವನ್ನ ಮಾಡಕ್ಕೋಸ್ಕರ ಸಲುವಾಗಿ ಇವನು ನಡೀತಾ ಇದ್ದಾನೆ. ಇಷ್ಟೇ ವ್ಯತ್ಯಾಸ ಇಬ್ಬರಿಗೆ. ಇಬ್ಬರು ಕೂಡ ಆನ್ ದಿ ವೇನಲ್ಲಿದ್ದಾರೆ. ಶ್ರಾಂತವು ಸಮಾಯಂ ಅಪ್ಯ ದೂರತಾಂ. ಸೊ ಆಯಾಸ ಅಂತಕ್ಕಂಥದ್ದು ಇಬ್ಬರಿಗೆ ಸಮಾನವಾಗಿರ್ತದೆ. ಯಾಕಂದ್ರೆ ನಡೆಯುವಾಗ ಸಹಜವಾಗಿ ಆಯಾಸ ಅಂತೂ ಹಾಗೆ ಆಗುತ್ತ, ಇಬ್ಬರಿಗೆ ಸಮಾನವಾಗಿರ್ತದೆ. ಸೊ ಈ ಜ್ಞಾನಿಗೆ ಏನಾಗಿರ್ತದೆ ಅಂತಂದ್ರೆ ಇವನಿಗೆ ತನ್ನ ಎಲ್ಲಿಗೆ ತಾನು ಮುಟ್ಟಬೇಕು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅವನು ತಾನು ಮುಟ್ಟಬೇಕಾಗಿರ್ತಕ್ಕಂಥ ದಾರಿ ಎಷ್ಟು ಕಿಲೋಮೀಟರ್ ಇದೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಿರ್ತದೆ. ಮತ್ತೆ ತುಂಬಾ ಹತ್ತಿರದಲ್ಲಿರ್ತದ. ಹಾಗಾಗಿ ಅವನು ಆ ಆಯಾಸವನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅವನು ಧೈರ್ಯವಾಗಿ ಶಾಂತವಾಗಿ ನಡೀತಾನೆ. ದೇಹದಲ್ಲಿ ಆಯಾಸ ಇರ್ತದೆ, ಆದ್ರೆ ಮನಸ್ಸಿನಲ್ಲಿ ಅವನು ಪ್ರಶಾಂತನಾಗಿರ್ತಾನೆ. ಯಾಕೆ ಅಂತಂದ್ರೆ ತಾನು ಮುಟ್ಟತಕ್ಕಂತಹ ತಾನು ತಲುಪಬೇಕಾಗಿರ್ತಕ್ಕಂಥದ್ದು ಎಷ್ಟು ಕಿಲೋಮೀಟರ್ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಿದೆ. ಈ ದೇಹ ಇರೋ ತನಕ ಇದು ಪ್ರಾರಬ್ಧ ಅಂತಕ್ಕಂಥದ್ದು ಇರ್ತದೆ ಅಂತ ಅವನಿಗೆ ಸ್ಪಷ್ಟವಾಗಿ ಗೊತ್ತದ. ಹಾಗಾಗಿ ಈ ದೇಹದಲ್ಲಿ ಎಷ್ಟು ದಿವಸ ಇರ್ತಾನೆ ಅಷ್ಟು ದಿವಸ ಅದು ಪ್ರಾರಬ್ಧಕ್ಕನುಸಾರವಾಗಿ ಇರ್ಲಿ ಅಂತ ಅವನು ಅದರ ಬಗ್ಗೆ ಗಮನ ಕೊಡೋದಿಲ್ಲ. ಅದೇ ಅಜ್ಞಾನಿ, ಅವನಿಗೆ ನಿಶ್ಚಯ ಇಲ್ಲ. ಮತ್ತೆ ಅವನಿಗೆ ಇನ್ನೂ ದಾರಿ ನಡೆದ್ರಲ್ಲೇ ಖುಷಿ ಅದ ಅವನಿಗೆ. ಯಾಕಂತಂದ್ರೆ ಇನ್ನೂ ಅವನಿಗೆ ಈ ಇರ್ಬೇಕು, ಇನ್ನೇನೋ ಸಾಧಿಸ್ಬೇಕು, ಇನ್ನೇನೋ ಇದೆ ಅವನಿಗೆ. ಅವನದು ಮನೋಮಯ ಪ್ರಪಂಚ ಬಹಳ ದೊಡ್ಡದಿದೆ. ಹಾಗಾಗಿ ತನ್ನ ಆಸೆ ಅಭಿಲಾಷೆಗಳನ್ನ ತೀರಿಸೋ ತನಕ ಅವನು ಇರ್ಬೇಕು ಅಂತ ಹೇಳ್ಬಿಟ್ಟು ಇಚ್ಛೆ ಪಡ್ತಾನೆ. ಹಾಗಾಗಿ ಯಾವಾಗ ಒಂದು ಇಚ್ಛೆ ದಾರಿ ನಡೆಯುವಾಗ ಅವನಿಗೆ ಆಯಾಸ ಆಗತಕ್ಕಂಥದ್ದು ಸಹಜ. ಮತ್ತೆ ಆಮೇಲೆ
ಅದು ಸಿಗುತ್ತೋ ಇಲ್ವೋ ಸಿಗುತ್ತೋ ಇಲ್ವೋ ಸಿಗುತ್ತೆ ಇಲ್ವೋ ಅಂತಕ್ಕಂಥದ್ದು ಏನೊಂದು ವಾಂಛೆ ಇದೆಯಲ್ಲ, ಆ ವಾಂಛೆ ಯಾವಾಗಲೂ ಕೂಡ ಅವನನ್ನ ಹಿಂಸೆ ಮಾಡುತ್ತೆ. ಇದು ಯಾರಿಗೆ ಅಂತಂದ್ರೆ, ಇದು ಕೆಲವೊಬ್ಬರಲ್ಲ, ಎಲ್ಲರ ಜೀವನದಲ್ಲಿ ಕೆಲವೊಂದು ರೆಸ್ಪಾನ್ಸಿಬಿಲಿಟಿಗಳು ಅವು ಎಷ್ಟೇ ನಾಲೆಡ್ಜ್ ಇದ್ದಾದರೂ ಕೂಡ ಆ ರೆಸ್ಪಾನ್ಸಿಬಿಲಿಟಿ ಯಾವಾಗ ಮುಗಿತೇವೋ ಅಂತ ಯಾವಾಗಲೂ ಕೂಡ ಅದು ಒಂದು ಕಡೆ ಆ ನೋವಂತನೂ ಇರುತ್ತದೆ. ಯಾಕೆ ಅಂತಂದ್ರೆ ಅದು ನಾಲೆಡ್ಜ್ಗಿಂತ ಆ ರೆಸ್ಪಾನ್ಸಿಬಿಲಿಟಿ ಬಹಳ ಸದೃಢವಾಗಿ ಅದು ಸತ್ಯ ಅಂತಕ್ಕಂಥದ್ದು ಬೇರೂರಿ ಬಿಟ್ಟಿರುತ್ತದೆ. ಸೊ ಈ ವಿಚಾರವನ್ನ ಬಹಳ ದೀರ್ಘವಾಗಿ ಕುಂತುಕೊಂಡು ಆಲೋಚನೆ ಮಾಡಬೇಕು. ಇದಕ್ಕೆ ಆಲೋಚನೆ ಮಾಡಿ ಇದಕ್ಕೆ ಉತ್ತರ ಪಡ್ಕೋಬೇಕು. ಬಿಟ್ರೆ ಅದನ್ನ ಆ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂತಹ ಏನೊಂದು ಇದೆಯೋ ಅದರ ಗಟ್ಟಿತನವನ್ನ ಭೇದಿಸ್ಬೇಕು. ಅದನ್ನ ನನ್ನ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ನಾವೇನೊಂದು ನಿಶ್ಚಯ ಮಾಡಿಕೊಂಡಿದ್ದೀವಿ, ಅದು ಈಶ್ವರನ ರೆಸ್ಪಾನ್ಸಿಬಿಲಿಟಿ. ಯಾಕಂತಾರೆ ಅವನು ಕೃಪೆ ಮಾಡಿದಾಗ ಅದಾಗುತ್ತೆ. ಯಾಕಂದ್ರೆ ಅದು ಆಚೆ ಹೊರಗಡೆ ಇದೆ, ನಮ್ಮ ಪ್ರಯತ್ನದಿಂದ ಪಡ್ಕೊಳ್ಳೋದಲ್ಲ ಅದು. ಇದು ಈ ಗ್ರೂಪ್ ಅಲ್ಲಿ ಇರ್ತಕ್ಕಂತಹ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಅನ್ವಯವಾಗತಕ್ಕಂತಹ ಒಂದು ಸ್ಪಷ್ಟವಾದ ಜ್ಞಾನ. ಸೊ ಈ ವಿಷಯದಲ್ಲಿ ಅಂತರಂಗದಲ್ಲಿ ಇದರ ಬಗ್ಗೆ ಒಂದು ಕ್ಲಾರಿಟಿ ಬರಬೇಕು. ಕ್ಲಾರಿಟಿ ಬಂತಂತಂದ್ರೆ ಅವಾಗ ಸೊ ಅದರದ್ದು ಒಂದಿಷ್ಟು ಆಯಾಸ ಕಡಿಮೆ ಆಗುತ್ತೆ. ಕ್ಲಾರಿಟಿ ಬರದೇ ಇದ್ದಾಗ ಮತ್ತೆ ಅದು ಬಹಳ ಅದೇ ಅದರದ ಅಭಿಮಾನ ತುಂಬಾ ಗಟ್ಟಿಯಾಗಿದ್ದಾಗ ಅದು ಒಂದಿಷ್ಟು ಶ್ರಮವಂತನು ಮಾಡುತ್ತೆ. ಹಾಗಾಗಿ ಅವನಿಗೆ ಶ್ರಮ ಆಯಾಸ ಜಾಸ್ತಿ ಅನ್ಸುತ್ತ. ಜ್ಞಾನಿಯಾಗಿರ್ತಕ್ಕಂಥವನಿಗೆ ಅದು ಶಾರೀರಿಕ ಆಯಾಸ ಇರುತ್ತೆ, ಬಿಟ್ರೆ ಮಾನಸಿಕವಾಗಿರ್ತಕ್ಕಂತಹ ಆಯಾಸ ಇರೋದಿಲ್ಲ. ಸೊ ಬಹಳ ಮುಖ್ಯವಾಗಿರ್ತಕ್ಕಂತಹ ಘಟ್ಟ ಒಂದು ಬ್ರಹ್ಮಾಭ್ಯಾಸವನ್ನ ಹೇಳಿ, ಈ ಬ್ರಹ್ಮಾಭ್ಯಾಸದ ಕೊನೆಯ ಅಂತಿಮ ಲಕ್ಷ್ಯ ದೃಢನಾಗಿರ್ತಕ್ಕಂತಹ ಜ್ಞಾನಿಯನ್ನ ತಗೊಂಡು, ಜ್ಞಾನಿ ಎಲ್ಲಾ ಕರ್ಮಗಳನ್ನ ನಿರಾಯಾಸವಾಗಿ ಮಾಡ್ತಾನೆ ಅಂತ ಹೇಳಿ, ಪ್ರಾರಬ್ಧಕ್ಕೆ ಅನುಸಾರವಾಗಿ ಮಾಡ್ತಾನೆ ಅಂತ ಹೇಳಿ, ಆ ಪ್ರಾರಬ್ಧಕ್ಕೆ ಅನುಸಾರವಾಗಿ ಮಾಡುವ ಸಂದರ್ಭದಲ್ಲಿ ಅವನು ಶಾಂತನಾಗಿರ್ತಾನೆ ಮತ್ತು ಸೊ ಧೈರ್ಯವಂತನಾಗಿರ್ತಾನೆ. ಹಾಗಾಗಿ ಅದು ಮಾನಸಿಕ ವಿಪರೀತ ಭಾವನೆ ಅಥವಾ ವಿಕ್ಷೇಪ ಯಾವುದನ್ನ ತಂದು ಒಡ್ಡೋದಿಲ್ಲ. ಯಾಕಂತಂದ್ರೆ ಅದರಲ್ಲಿ ರಿಯಾಲಿಟಿಯನ್ನ ಅವನು ಸ್ಪಷ್ಟವಾಗಿ ಅರ್ಥಕೊಂಡ್ಬಿಟ್ಟಿದ್ದಾನೆ. ಪ್ರಾರಬ್ಧಕ್ಕನುಸಾರವಾಗಿ ಜೀವನವನ್ನ ಕರ್ಮವನ್ನ ಮಾಡ್ತಾನೆ, ಬಿಟ್ರೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ. ಇದು ಜ್ಞಾನಿಗೆ ಮತ್ತು ಅಜ್ಞಾನಿಗೆ ಇರ್ತಕ್ಕಂತಹ ವ್ಯತ್ಯಾಸ. ಪ್ರಾರಬ್ಧವನ್ನ ಅನುಭವಿಸುವಾಗ ಮತ್ತೆ ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದ್ರೆ, ಆ ಪ್ರಾರಬ್ಧ ಕಳಲಿಕ್ಕೋಸ್ಕರ ಸಲುವಾಗಿ ಅವನು ಜೀವನ ಇರುವಾಗ ಮತ್ತೆ ಯಾವ ಕಾರಣಕ್ಕೋಸ್ಕರವಾಗಿ ಅವನು ಕಾಮನೆಗಳನ್ನ ಅರಸಿಕೊಂಡು ಹೋಗ್ತಾನೆ. ಕಿಮಿಚ್ಚನ್ ಕಸ್ಯ ಕಾಮಾಯ, ಯಾವ
ಕಾಮನೆಗಳನ್ನ ಅರಿಸ್ಕೊಂಡು ಅವನು ಪ್ರಾರಬ್ಧ ಕರ್ಮವನ್ನು ಕಳಕ್ ಹೋಗ್ತಾನ. ಹಾಗಾಗಿ ಏನು ವಿದ್ಯಾರಣ್ಯ ಮುನಿಗಳು ಸ್ಟಾರ್ಟಿಂಗ್ ಅಲ್ಲಿ ಶ್ಲೋಕವನ್ನ ಎತ್ಕೊಂಡಿದ್ರು, ಈಗ 3ನೇ ಪಾದಕ್ಕ ಈ ವಿಷಯವನ್ನ ಅವರು ಜೋಡಿಸ್ತಾ ಇದ್ದಾರೆ. ಸಾಕ್ಷಾತ್ ಕೃತಾತ್ಮಧೀ ಸಮ್ಯಕ್ ವಿಪರ್ಯಯ ಬಾಧಿತಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಂ ಮನುಸಂಜ್ವರೇ. ಸೊ ಸಾಕ್ಷಾತ್ ಕೃತಾತ್ಮ ಧೀ ಅಂದ್ರೆ ಧೀರನಾಗಿರ್ತಕ್ಕಂಥವನು ಅಥವಾ ಬುದ್ಧಿಯಿಂದ ತತ್ವದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥವನು. ಅವನು ಈ ವಿಪರೀತ ಭಾವನೆಯಿಂದ ಅವನು ಸಂಪೂರ್ಣನಾಗಿ ಅವನು ಮುಕ್ತನಾಗಿರ್ತಾನೆ. ಅವನಿಗೆ ವಿಪರೀತ ಭಾವನೆ ಇರೋದಿಲ್ಲ. ವಿಪರೀತ ಭಾವನೆ ಇಲ್ಲ ಅಂತಂದಾಗ ಅವಾಗ ಕಾಮನೆಗಳಿಗೆ ಆಸ್ಪದ ಎಲ್ಲಿ? ಕಿಮಿಚ್ಛನ್ ಕಸ್ಯ ಕಾಮಾಯ. ಈಗ 3ನೇ ಪಾದ ವಿಷಯವನ್ನ ಡಿಕ್ಲೇರ್ ಮಾಡಿದ್ರು. ಹಿಂದಿನಲ್ಲಿ ನಾವು ನೋಡಿದ್ವಿ ತತ್ವಮಸಿ ಮಹಾವಾಕ್ಯ ಹೇಳುವಾಗ ಆತ್ಮಾನಂ ಚೇತ್ ಅದನ್ನ ಕಂಪ್ಲೀಟ್ ಮಾಡಿದ್ರು. ಈಗ ಜ್ಞಾನಿಯ ಪ್ರಾರಬ್ಧ ಕರ್ಮದ ವಿಷಯವನ್ನ ತೆಗೆದುಕೊಂಡು ಅವನು ಪ್ರಾರಬ್ಧ ನಿಮಿತ್ತವಾಗಿ ಜೀವನವನ್ನ ನಿರ್ವಹಣೆ ಮಾಡ್ತಾನೆ, ಕರ್ಮವನ್ನ ಮಾಡ್ತಾನೆ. ಅಂತಹ ಪ್ರಾರಬ್ಧವನ್ನ ಸವಿಸುವಂತಹ ಜ್ಞಾನಿ ಕಿಮಿಚ್ಛನ್ ಕಸ್ಯ ಕಾಮಾಯ, ಅವನು ಯಾವ ಪುರುಷಾರ್ಥಕ್ಕೋಸ್ಕರ ಸಲುವಾಗಿ ಈ ಕಾಮನೆಗಳನ್ನ ಅರಸಿಕೊಂಡು ಹೋಗ್ತಾನೆ, ಮತ್ತೆ ಯಾವುದಕ್ಕೋಸ್ಕರವಾಗಿ ಅವನು ಜಪ ಮಾಡ್ತಾನೆ, ತಪ ಮಾಡ್ತಾನೆ, ವ್ರತ ಮಾಡ್ತಾನೆ, ಪೂಜೆ ಮಾಡ್ತಾನೆ. ಯಾಕಂದ್ರೆ ದಂಡನೆ ಮಾಡುವಂಥದ್ದು ಎಂಥದಿಲ್ಲ. ಹಂಗಂದ್ರೆ ಅದು ಕೆಟ್ಟಂತ ಅರ್ಥ ಅಲ್ಲ, ಆದ್ರೆ ಅವನಿಗೆ ಅದು ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ಪ್ರಾರಬ್ಧಕ್ಕನುಸಾರವಾಗಿ ಏನೆಲ್ಲ ಮಾಡದೇ ಇದ್ರೂ ಕೂಡ ಅದೇನೋ ಲಾಭ, ಅದರಿಂದ ಏನಾದ್ರೂ ಫಲ ಬರುತ್ತೆ ಅಂತ ಮಾಡೋದಿಲ್ಲ ಅವನು. ಅದಕ್ಕೆ ಯಾವಾಗಲೂ ಕೂಡ ಯಾರು ಮಹಾತ್ಮರಿರ್ತಾರ, ಆ ಮಹಾತ್ಮರು ನಾವು ಹತ್ತಿರ ಹೋಗಿ ಅವ್ರಿಗೆ ಏನಾದ್ರು ಅದು ಇದು ಒಂದಿಷ್ಟು ನಾವು ಕೊಟ್ಟಿವಿ ಅಂತಂದ್ರೆ ಅವ್ರು ಅದನ್ನೇನು ಸ್ವೀಕಾರ ಮಾಡದಂತೆ ಕಂಡ್ರು ಕೂಡ ಅದ್ರಲ್ಲಿ ಏನು ಅವರು ಪ್ರಸನ್ನತೆ ಹೊಂದುದಿಲ್ಲ. ಯಾಕಂದ್ರೆ ಅದನ್ನ ತಗೊಂಡು ಅವ್ರು ಏನ್ ಮಾಡ್ಬೇಕಾಗಿರಂಗಿಲ್ಲ. ಸೊ ಲಾಸ್ಟ್ ಇಯರ್ ಅಲ್ಲಿ ನಮ್ಮ ಇವರು ಯಾರು ಸುಮನ್ ಅವರು ಗುರುಪೂರ್ಣಿಮೆ ಪೂಜೆಯಲ್ಲಿ ಒಂದು ವಾಚ್ ಕೊಟ್ರು. ಬಹಳ ಸಂತೋಷ ತಗೊಂಡ್ವಿ. ಏನ್ ಮಾಡಿದ್ವಿ ಅದನ್ನ ಕಟ್ಟಿಕೊಂಡು ಅದನ್ನ ನೋಡ್ತಾ ಇದ್ದೀವಾ, ಹೇಳ್ತಾ ಇದ್ದೀವಾ? ಇಲ್ಲ, ಆಯ್ತು, ಅವ್ರ ಸಂತೋಷಕ್ಕದು. ಯಾಕಂದ್ರೆ ಅದ್ರದ್ದು ವಾಂಛೆ ಇಲ್ಲ ಅದ್ರದ್ದು. ಹಾಗಂತೇಳಿ ಅದು ನನಗೆ ನ್ಯೂಸಲ್ಲಿ ಅದನ್ನ ಯಾಕೆ ಕೊಡ್ತೀರ ಅಂತ ಕೇಳಿದ್ದು ಇಲ್ಲ, ಅದು ಅಲ್ಲಿ ಅದಲ್ಲ ಅದು. ಸೊ ಅವ್ರ ಸಂತೋಷದಿಂದ ಏನು ಕೊಡ್ತಾರೆ ತಗೊಳ್ಳೋದು. ಮತ್ತೆ ಅವನೇನು ಅದನ್ನೇನು ಆನಂದವಾಗಿ ಅದನ್ನ ಭೋಗಿಸೋದಿಲ್ಲ ಅವನು. ಯಾಕಂತಂದ್ರೆ ಅವನಿಗೆ ಅದರಲ್ಲಿ ವಾಂಛೆ ಇಲ್ಲ, ಅವನಿಗೆ ಕಳ್ಕೊಂಡಿದ್ದಾನೆ. ನೋಡೋದಕ್ಕೆ ಎಲ್ಲ ತಗೊಳ್ತಾರ ಕಾಣ್ತಾನೆ ಅವನು, ಅಷ್ಟೇನೆ. ಸೊ ಯಾವಾಗ ಮನುಷ್ಯನಿಗೆ ಈ ನಾಲೆಡ್ಜ್ ಬರ್ತದ, ನಾಲೆಡ್ಜ್ ಬಂದಾಗ ಏನನ್ನ ಅರಸಿಕೊಂಡು ಓಡ್ತಾನವ. ಕೆಲವೊಂದು ಮಾಡುವಾಗ ಹಾಗೆ ಅನಿಸ್ಬೋದೇನೋ, ಬಟ್ ಆದ್ರೆ ಅವನಿಗೆ ಅದರಲ್ಲಿ ಸತ್ಯತ್ವ ಬುದ್ಧಿ ಇರೋದಿಲ್ಲ. ಸೊ ಹಾಗಾಗಿ ಯಾವಾಗ ನಮಗೆ ಈ ಜ್ಞಾನ ಸ್ಪಷ್ಟವಾಗಿ ಬರ್ತದೆ,
ಜ್ಞಾನ ಸ್ಪಷ್ಟವಾಗಿ ಬಂತಂದ್ರೆ ಅವಾಗ ತನ್ನಿಂದ ತಾನೇ ಬಯಕೆಗಳ ಭಾರ ಹಿಡಿತ ಬಂದ್ಬಿಡ್ತದೆ. ಬಯಕೆಗಳ ಭಾರ ನಿಧಾನವಾಗಿ ಹಿಡಿತಕ್ಕಂಥದ್ದನ್ನೇ ವಿಪರೀತ ಭಾವನೆಯ ಒಂದೊ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 ಂದು ಶುದ್ಧೀಕರಿಸ್ತಂಗ ಅದನ್ನ. ಯಾಕಂತಂದ್ರೆ ಆ ಜ್ಞಾನಿಯಾಗಿರ್ತಕ್ಕಂಥವನಿಗೆ ಅದರಲ್ಲಿ ವಾಂಛೆ ಇರೋದಿಲ್ಲ, ಕಾಮ ಇರೋದಿಲ್ಲ, ಬಯಕೆ ಇರೋದಿಲ್ಲ. ಸೊ ಆ ಕಾರಣದಿಂದ ಏನು ಪ್ರಾರಬ್ಧದಲ್ಲಿ ಇದೆಯೋ ಅದನ್ನ ಎಂಜಾಯ್ ಮಾಡಿ, ಮತ್ತೆ ಏನನ್ನ ಬಯಸ್ಲಿಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಶಾಶ್ವತವಾಗಿರ್ತಕ್ಕಂಥದ್ದು, ಆನಂದವಾಗಿರ್ತಕ್ಕಂಥದ್ದು ಜ್ಞಾನ ಬಂದ ಮೇಲೆ ಇದನ್ನ ಹೆಂಗ ಇನ್ನೂ ಸ್ವಲ್ಪ ರಿಟೈನ್, ಇದನ್ನ ಉಳಿಸ್ಕೊಳ್ಬೇಕು, ಇದ್ರಾಗ ನಿಲ್ಲಬೇಕು ಅಂತಕ್ಕಂಥದ್ರ ಕಡೆಗೆ ಅಂತರಂಗದಲ್ಲಿ ಮನಸ್ಸು ಇರಲಿ. ಹೊರಗಡೆಗೆ ಸಮಾನವಾಗಿ ಲೌಕಿಕೃತರ ಎಲ್ಲ ಕರ್ಮಗಳನ್ನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಬಹಳ ಶಿಸ್ತವರನ್ನು ಎಲ್ಲ ಮಾಡ್ಬೇಕು. ಹೊರಗಡೆಗೆ ಬಹಳ ಸೀಕ್ರೆಟ್ ಆಗಿರ್ತಕ್ಕಂಥ ರಹಸ್ಯ ವಿದ್ಯೆ ಇದು. ಎಷ್ಟೆಷ್ಟು ಇದನ್ನ ನಾವು ಅಂತರಂಗದಲ್ಲಿ ಇದನ್ನ ಜೋಡಿಸ್ತಾ ಬರ್ತೀವಿ, ಅಷ್ಟಷ್ಟು ಹ್ಯಾಪಿ ಆಗಿರ್ತೀವಿ. ವಾಟ್ ಎವರ್ ಏನ್ ಪ್ರಾರಬ್ಧಕ್ಕೆ ಏನಿರ್ತ ಆಗ್ಲದು, ಡೋಂಟ್ ಕೇರ್. ಇದು ಬಹಳ ಸ್ಪಷ್ಟವಾಗಿ ನಮಗೆ ಒಳಗಡೆಗೆ ಇದರದು ನಾಲೆಡ್ಜ್ ಬೆಳೀತಾ ಬರಬೇಕು ಬಹಳ ಸ್ಪಷ್ಟವಾಗಿ. ಅವಾಗ ಎಷ್ಟು ಶಕ್ತಿ ಬರುತ್ತೆ, ಎಷ್ಟು ಎನರ್ಜಿ ಬರುತ್ತೆ, ಎಷ್ಟು ಶಾಂತತೆ ಬರುತ್ತೆ ಅಂತಂದ್ರೆ, ಎಷ್ಟು ನಿಮಗೆ ಕೆಲವೊಂದು ಪ್ರಸಂಗಗಳನ್ನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಕ್ ಬರುತ್ತೆ ಅಂತಂದ್ರೆ ಮಿರಾಕಲ್ ತರ ನಡ್ಕೊಂಡು ಹೋಗ್ಬಿಡ್ತದ. ಇದು ಈ ಪಂಚದಶಿಯಿಂದ ನಮಗೆ ಅದ್ಭುತವಾಗಿರ್ತಕ್ಕಂತಹ ಜೀವನ ನಿರ್ವಹಣೆಗೆ ಬೇಕಾಗಿರ್ತಕ್ಕಂತಹ ಒಂದು ಅದ್ಭುತ ಔಷಧ. ಯಾರು ಈ ಬ್ರಹ್ಮಾಭ್ಯಾಸ ಅಂತಕ್ಕಂತಹ ಔಷಧವನ್ನ ದಿನಾ ತಗೊಳ್ತಿರ್ತಾರೋ ಅವಾಗ ಶಾರೀರಿಕವಾಗಿರ್ತಕ್ಕಂತಹ, ಮಾನಸಿಕವಾಗಿರ್ತಕ್ಕಂತಹ, ವಿಶೇಷವಾಗಿ ಮಾನಸಿಕವಾಗಿರ್ತಕ್ಕಂಥ ವಿಪರೀತ ಭಾವನೆ ಮತ್ತು ಶರೀರದಲ್ಲಿ ಇರ್ತಕ್ಕಂಥದ್ದು ಒಂದಿಷ್ಟು ಸಮಸ್ಯೆಗಳು ಅವು ಅಷ್ಟು ದೊಡ್ಡದಾಗಿ ನಮಗೆ ಕಾಣಿಸ್ಕೊಳ್ಳೋದಿಲ್ಲ. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಾಧಕನಿಗೆ ಪೂರ್ವ ತಯಾರಿ ಬೇಕಾಗಿಲ್ಲ. ಅವನು ಎಷ್ಟು ದಿವಸ ತಪಸ್ಸು ಮಾಡಿದ, ಎಷ್ಟು ದಿವಸ ಪಾಠ ಕೇಳಿದ, ಎಷ್ಟು ಶ್ಲೋಕಗಳನ್ನ ಬಾಯಾಟ್ ಮಾಡಿದ್ದಾನೆ, ಎಷ್ಟು ಚೆನ್ನಾಗಿ ಹೇಳ್ತಾನೆ, ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಇದನ್ನು ಎಷ್ಟು ಜೀರ್ಣಿಸಿಕೊಂಡಿದ್ದಾನೆ, ಇಟ್ ಈಸ್ ಇಂಪಾರ್ಟೆಂಟ್. ಸೊ ಅಂತಹ ಜ್ಞಾನ ನಮ್ಮೆಲ್ಲರಲ್ಲಿ ಸೊ ದೃಢವಾಗಿ ನಿಲ್ಲಲಿ. ಈ ಜ್ಞಾನ ಕೊಟ್ಟಿರ್ತಕ್ಕಂತಹ ವಿದ್ಯಾರಣ್ಯ ಮುನಿಗಳು ಆ ದಿಶೆಯಲ್ಲಿ ನಮ್ಮನ್ನ ಹೆಚ್ಚು ಹರಸಲಿ ಅಂತ ಅವರಲ್ಲಿ ಪ್ರಾರ್ಥಿಸುತ್ತಾ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.